ಕರ್ತನಲ್ಲಿ ಪ್ರಿಯರೇ, ನಮ್ಮ ತಂದೆಯಾದ ಯೆಹೋವ ದೇವರಿಗೆ, ಆತನ ಮಗನು ನಮ್ಮ ರಕ್ಷಕರು ಆಗಿರುವ ಕ್ರಿಸ್ತೇಸುವಿನ ಮುಖಾಂತರ ಕೋಟ್ಯಾನ ಕೋಟಿ ಘನ ಮಾನ ಮಹಿಮೆಗಳು ಸದಾಕಾಲ ಉಂಟಾಗಲಿ. ಆಮೇಲೆ ಕ್ರಿಸ್ತನಲ್ಲಿ ಪ್ರಿಯರೇ, 2 ಥರ ಶೋಧನೆ ಇವಾಗಲೇ. ಒಂದು, ಎಲ್ಲ ದೊಡ್ಡ ಮನುಷ್ಯರು ಮಾತಾಡಾದ್ಮೇಲೆ ನನ್ನಂಥ ಉಳುಕ್ಕೆ ಚಾನ್ಸು. ಸೊ ನಾನು ಏನೇನು ವರ್ಸಿಲ್ ಬರ್ದಿದ್ನೋ 1 by 1 ಬಂದವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಅದು ಒಂಥರ ನಿಮಗೂ ಒಳ್ಳೆಯದೇ. ಯಾಕಂದರೆ ಈ ಟೈಮಲ್ಲಿ ಯೂಶ್ವಲಿ ಹಿಂಗೊಂದು ಕಣ್ಣೋಗುತ್ತೆ, ಆಮೇಲೆ ಹಿಂಗೊಂದು ಕಣ್ಣೋಗುತ್ತೆ, ಆಮೇಲೆ ಅಡಿಗೆ ಮುಚ್ಕೊಂಡ್ಬಿಡುತ್ತೆ. ಯಾಕಂದರೆ ಚೆನ್ನಾಗಿ ಊಟ ಹಾಕ್ಬಿಟ್ರು. ನಾನು ಯಾವಾಗಲೂ ಹೇಳ್ತೀನಿ, ಬೇಳೆ ಸಾರು ಸ್ವಲ್ಪ ಕಮ್ಮಿ ಹಾಕ್ತಾರೆ, ಆಗ ಎದ್ದಿರ್ತಾರೆ. ಈ ಥರ ಒಳ್ಳೊಳ್ಳೆ ಭೋಜನ ಕೊಟ್ಟರೆ ನಾನೇ ಒಂದು 3 ಸತಿ ಐಸ್ ಕ್ರೀಮ್ ತಿಂದ್ಬಿಟ್ಟೆ. ಅದು ಎಲ್ಲೋ ಇರಬೇಕಲ್ಲಿ ಸುರೇಶ್, ಅಲ್ಲಿ 3ನೇ ಸತಿ ಐಸ್ ಕ್ರೀಮ್ ಕೊಟ್ಟರು. ಸೊ ನನಗೊಂಥರ ದೇವ್ರು ಏನು ಮಾಡಿದ್ದಾರೆ, ಅಲ್ಲಿ ಕೂತ್ಕೊಂಡ್ರೆ ಮಲ್ಕೊತಾರಂತ ಇವಾಗ ಇಲ್ಲಿ ಸ್ಟ್ಯಾಂಡಿಂಗ್ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಾನು ಮಂಗಳೂರು ಸಭೆಯವ್ರಿಗೆ ಕೃತಜ್ಞತನಾಗಿದ್ದೀನಿ. ನಾನು ಹೋದ ಸತಿನೂ ಹೇಳ್ದಾಗೆ ನನಗೆ ಈ ಅರ್ಹತೆ ಇಲ್ಲ. ನಾನು ತುಂಬ ಚಿಕ್ಕವನು ನಿಮ್ಮಂಥ ದೊಡ್ಡವ್ರ ಮುಂದೆ ಮಾತಾಡೋಕ್ಕೆ. ಸೊ ತಪ್ಪು ಮಾತಾಡಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಆಮೇಲೆ ನಾನು ದೇವ್ರ ಹತ್ರನೂ ಅದೇ ಬೇಡ್ಕೊಡ್ತೀನಿ. ಆದರೆ ದೇವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಕಡೆ ಭಯ ಇದ್ರೇನು ಒಂದು ಕಡೆ ಧೈರ್ಯನೂ ಇರುತ್ತೆ. ಏನಕ್ಕಪ್ಪ ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರಿಯರೇ, ನಾವು ಓದಿದ ವಚನದಲ್ಲೇ ಏನಿದೆ, ದೇವರು ಒಳ್ಳೆಯವರು, ಈಸ್ ಗುಡ್. ಯಾರಿಗೂ ಒಳ್ಳೆಯವರು ಅಂತ ನೋಡಿದ್ರೆ ಎಲ್ಲರಿಗೂ ಒಳ್ಳೆಯವರು. ಇಲ್ಲಿ ನಾನು ನಂಬಿಕೆ ಮಾಡಿದವನು ಮಾತ್ರ ಒಳ್ಳೆಯವರು, ನಂಬದೇ ಇರೋರಿಗೆ ಒಳ್ಳೆಯವರು ಅಂತ ಏನಿದೆ ಎಲ್ಲೂ ಬರ್ತಿಲ್ಲ. ಏನಕ್ಕೆ ಇದು ಇನ್ನೂ ದೃಢ ಆಗುತ್ತೆ ಇದು ಅಂದರೆ, ನಿನ್ನೆ ನಾವು ಸ್ಕೂಲ್ಗೆ ಹೋಗಿದ್ದಾಗ ರಶ್ಮಿ ಸಿಸ್ಟರ್ ಮಾತಾಡಬೇಕಾದ್ರೆ ಆ ಸ್ಕೂಲ್ದು ಓನರ್ ಬಗ್ಗೆ ಮಾತಾಡಿದ್ರು. ಇಟ್ ಈಸ್ ವೆರಿ ಈಸಿ. ಇವಾಗೊಂದು ರೆಂಟೆಡ್ ಪ್ಲೇಸ್ನ ಯೂಶ್ವಲಿ ಯಾರಿಗೆ ಏನಕ್ಕೆ ಕೊಡ್ತಾರೆ? ಇವಾಗ ಒಂದು ಜಾಗನ ರೆಂಟ್ ಕೊಡ್ತಾ ಇದ್ದೀನಿ ಅಂದರೆ ನಾನು ಏನಕ್ಕೆ ಕೊಡ್ತೀನಿ? ಚಾರಿಟಿಗಂತೂ ಕೊಡ್ತಾ ಇಲ್ಲ. ಐ ಹ್ಯಾವ್ ಗಿವನ್ ಟು ಮೇಕ್ ಮನಿ. ಹೌದು, ಕರೋನಾ ಬಂತು, ಸಫರಿಂಗ್ ವಾಸ್ ದೇರ್, but for somebody to show magnanimity to a level where 1.5 years somebody does not take rent is a very divine character. ಇದು ನನಗೇನೆ ಯಾರೋ ಬಂದ್ಬಿಟ್ಟು ನೀನು ಹಿಂಗೆ ಮಾಡಪ್ಪ ಅಂದರೆ ಇದಾಗಲ್ಲ, ತುಂಬ ಕಷ್ಟ ಇದು. ಆದರೆ ಯಾರೋ ಮಾಡಿ ತೋರಿಸಿದ್ದಾರೆ. ಆ್ಯಂಡ್ ದಿಸ್ ಪರ್ಸನ್ ಫಾರ್ ಆಲ್ ಇದು ವಾಕ್ಸ್ ಆಫ್ ಲೈಫ್ does not even call himself a Bible student. What kind of examples are these? ನಾವು ನೋಡ್ತೀವಿ, ನಾವು ಎಷ್ಟೊಂದು ಜೀವನದಲ್ಲಿ ನಾವು ನಡಿಬೇಕಾದ್ರೆ ವೆರಿ ಈಸಿ ಟು ಫರ್ಗೆಟ್. ನಮ್ಮ ತಂದೆಯವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಸೆಬಾಸ್ಟಿಯನ್ ಅನ್ನೋರು ಅರ್ಧ ಪಂಚೆ ಹುಡ್ಕೊಂಡು ಓಡಾಡ್ತಾ ಇದ್ರು ಅಂತ. ಬಟ್ ವಿ ಆಲ್ ನೋ ಒನ್ ಅದರ್ ವೆರಿ ಬಿಗ್ ಪರ್ಸನ್ ಹೂ ಯೂಸ್ ಟು ವೇರ್ ಓನ್ಲಿ ಹಾಫ್ ಧೋತಿ, whom we call father of the nation. He upheld Christian values, but he was not a Christian. See, God has always been good. See, father of the nation ಅಂತ ಗಾಂಧೀಜಿನ ಕರಿಬೇಕಾದ್ರೆ ಸೌತ್ ಆಫ್ರಿಕಾಲ್ಲಿ ಯಾರೋ ಅವ್ರಿಗೆ ರೇಸಿಸಮ್ ಮಾಡಿದ್ದಕ್ಕೆ ಅವ್ರು ಇಲ್ಲಿ ಬಂದರು. ಇಲ್ಲಿರೋ ಹೆಂಗಸ್ರ ಹತ್ರ ಬಟ್ಟೆಗಳು ಸರಿಗಿರಲಿಲ್ಲ ಅಂತ ಅವ್ರು ಅರ್ಧ ಲುಂಗಿ ಹಾಕೊಂಡ್ರು. ಆ ಥರ ಕ್ಯಾರೆಕ್ಟರ್ಸು ನಮಗೆ ನಮ್ಮ ಡೈಲಿ ವಾಕ್ ಆಫ್ ಲೈಫಲ್ಲೂ ಇದೆ. ನಮ್ಮದಾದರೆ ಡೈಲಿ ವಾಕ್ ಆಫ್ ಲೈಫಲ್ಲಿ ಇದೆಲ್ಲ ನೋಡಿದಾಗ ಏನು ಅರ್ಥ ಆಗುತ್ತೆ ನಮಗೆ ಅಂದರೆ, ಈ ಥರ ಒಳ್ಳೆತನಗಳನ್ನ ನೋಡಿದಾಗ ದೇವರು ಮನುಷ್ಯನ ಹೇಗೆ ಮಾಡಿದ್ದಾರೆ ಅಂತ ನಾವು ಬೈಬಲಲ್ಲಿ ಓದ್ತೀವಿ ನೋಡಿ. ಕೀರ್ತನೆ 139, 13, 14 ಹೇಗೆ ಮಾಡಿದ್ದಾರೆ ಮನುಷ್ಯನ. Psalms 139, 13 and 14. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿ
ಈಗ ಕೃತ್ಯಗಳು ಕರೆಕ್ಟ್, ಸಾಕ್ಬಿಡಿ ಸಿಸ್ಟರ್. ಅದ್ಭುತವಾಗಿ ಯು ಹ್ಯಾವ್ ಮೇಡ್ ಮೀ ವಂಡರ್ಫುಲಿ ಅಂಡ್ ಫಿಯರ್ಫುಲಿ ಅಂತ ಬರೀತಾರೆ. ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಮನ್ನ ಸೃಷ್ಟಿ ಮಾಡಿರೋದು ದೇವರು. ಇನ್ಫ್ಯಾಕ್ಟ್ ಪ್ರಕಾಶ್ ಮಾಮ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು, Genesis 1:27 verse, we were made in the image of God, nothing less. ದೇವದೂತರಿಗಿಂತ ಸ್ವಲ್ಪ ಕಡಿಮೆ ಆಗಿ ಮಾಡಿದ್ರು. ಅರೆ ಇಮೇಜ್ ಅದೇ. ಅದಕ್ಕೆ ನಮ್ಗೊಂಥರ ಸಂಕಟ ನೋಡಿದೆ, ಒಂದೊಂದ್ಸತಿ ನಮ್ಗೆ ಸಂಕಟ ಆಗುತ್ತೆ. ನಮ್ಗೊಂದೊಂದ್ಸತಿ ಮನುಷ್ಯರು ಹೊಡಿಬೇಕಾದ್ರೆ ಅಷ್ಟೊಂದು ದುಃಖ ಆಗಲ್ಲ. ಅರೆ ನಮ್ಮ ಅಪ್ಪನಿಗೆ ಇವಾಗಲೂ ಹೇಳ್ತೀನಿ, ಅವ್ರು ಯಾರಾದ್ರೂ ಎತ್ತು ಹೊಡಿತಾ ಇದ್ರೆ ಅವ್ರಿಗೆ ಬರೋಷ್ಟು ಕೋಪ ಯಾರು ಬರಲ್ಲ. ಆ ಎತ್ತು ಇಟ್ಸ್ ಅನಿಮಲ್ ಆಫ್ ಲೇಬರ್, ಇರೋದೇ ಅದು ಒದೆ ತಿನ್ನೋಕ್ಕೆ. ಆದರೆ ನಾವು ಅದನ್ನ ನೋಡಿದ್ರೆ ನಮ್ಗೆ ನೋಡೋಕ್ಕಾಗಲ್ಲ. ಸೊ ಕರ್ತನಲ್ಲಿ ಪ್ರಿಯರೇ, ನಾವು ನೋಡೋದೇನು ಅಂದರೆ ದೇವ್ರು ಈ ಥರ ನಮ್ಮನ್ನ ಸೃಷ್ಟಿ ಮಾಡ್ತಾರೆ. ಪರ್ಪಸ್ ಏನು? ಮನುಷ್ಯನ ಪರ್ಪಸ್ ಏನಿತ್ತು ಭೂಲೋಕದಲ್ಲಿ ಅಂತ ನೋಡೋದಾದರೆ, ಅಗೇನ್ ಇದು ನಾನು ಲಕ್ಷ್ಮೀಪ್ರತಿ ಅಂಕಲ್ ಹೇಳಿದ್ರು, ಒನ್ ಆಫ್ ದಿ ಗ್ರೇಟೆಸ್ಟ್ ಕಮಾಂಡ್ಮೆಂಟ್ಸ್. ಕ್ರೈಸ್ಟ್ನ ಕೇಳಿದ ಕ್ವೆಶ್ಚನ್ನು, ದ ನಂಬರ್ ಒನ್ ಗ್ರೇಟೆಸ್ಟ್ ಕಮಾಂಡ್ಮೆಂಟ್ ವಾಸ್, ಯು ಹ್ಯಾವ್ ಟು ಲವ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್. ಇಲ್ಲಿ ಅರ್ಧಂಬರ್ಧ ಇರಲಿಲ್ಲ, ಸಂಪೂರ್ಣವಾಗಿ ಪ್ರೀತಿ ಮಾಡಬೇಕಾಯಿತು. ದಟ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಮಾಂಡ್ಮೆಂಟ್ಸ್. ಅದನ್ನು ನಾವು ಮತ್ತಾಯ 22:37, ಮ್ಯಾಥ್ಯೂ 22:37. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ಎಂಬ ಆಜ್ಞೆಯ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಸೊ ಇದು ಮೊದಲನೇದು. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕಿಂಗ್ ಸಾಲಮನ್ ಅವ್ರದ್ದು ಲೈಫ್ ನೋಡಬೇಕಾದ್ರೆ ಆಲ್ಮೋಸ್ಟ್ ಎವ್ರಿಥಿಂಗ್ ವಾಸ್ ಅಟ್ರಿಬ್ಯೂಟೆಡ್ ಟು ಹಿಸ್ ಫಾದರ್. ಯಾಕಂದರೆ ಅವ್ರ ತಂದೆ ಕೋರಿಕೆನೇ ಇದ್ದಿದ್ದು ಸಾಲಮನ್ ಶುಡ್ ನಾಟ್ ಸಿ ವಾರ್, ಸುಖವಾಗಿರಬೇಕು ಅಂತ. ಸೊ ಸಾಲಮನ್ ನೆವರ್ ಸಾ ವಾರ್. ಹಿ ವಾಸ್ ಸಚ್ ಅ ಕಿಂಗ್. ಯಾವ ಲೆವೆಲಲ್ಲಿದ್ದರು ಅಂದರೆ, ನಾನು ಮರ್ಯಾದಾಸ್ ಜೊತೆ ಮಾತಾಡ್ತಾ ಇದ್ದೆ, ಎಲ್ಲ ಮರ್ಯಾದಾಸ್ ಹೊಡೋಗಿರ್ಬೇಕು. ಆದರೆ ಮಾತಾಡ್ತಾ ಇರಬೇಕಾದ್ರೆ ನಾನೇನು ಹೇಳಿದೆ, ತೃಪ್ತಿ ಪಡಿಸೋಕ್ಕಾಗ ನಮ್ಗೆ ಒಂದೇ, ಅದು ನಮ್ಮ ಹೊಟ್ಟೆನ ಅಂತ. ಅದನ್ನ ನಾನು ತೃಪ್ತಿ ಪಡಿಸ್ಕೊತಾ ಇದ್ದೆ ಕೆಳಗೆ. ಆದರೆ ಸಾಲಮನ್ ಅವರು ಅವ್ರ ಕಣ್ಣು ಏನೇನು ನೋಡ್ತಾರೋ, ಅದೇನೇನು ಆಸೆ ಪಡ್ತೋ, ಅದನ್ನ ಏನು ಮಾಡ್ಕೊಂಡ್ರಂತೆ ಅವರು ತೃಪ್ತಿ ಪಡಿಸ್ಕೊಂಡ್ರು. ಅದನ್ನ ನಾವು ಎಕ್ಲಿಸಿಯಾಸ್ಟಿಕ್ಸ್ 2:10 ಓದ್ತೀವಿ ನೋಡಿ. ನನ್ನ ಕಣ್ಣು ಬಯಸಿದ್ದೆಲ್ಲವನ್ನು ಅದಕ್ಕೆ ನಾನು ಒಪ್ಪಿಸದೆ ಬಿಡಲಿಲ್ಲ. ಯಾವ ಸಂತೋಷ. ಆಯ್ತು. ಸೊ ಕಣ್ಣ ಇದ್ದಿದ್ದ ಆಸೆ ನಾನು ಏನು ಮಾಡ್ಕೊಂಡ್ರು, ಅವರು ಪೂರೈಸ್ಕೊಂಡ್ರು. ಅಂಥ ಕಿಂಗು. ಏನು ನಮ್ಮದು ಲೈಫಲ್ಲಿ, ವಾಟ್ ಈಸ್ ಅವರ್ ಪರ್ಪಸ್? ಮನುಷ್ಯಂದೇನು ಪರ್ಪಸ್ ಅಂತ ಕೇಳಿದಾಗ ಅವ್ರು ಬರೆಯೋದು ಅದೇ ಎಕ್ಲಿಸಿಯಾಸ್ಟಿಕ್ಸ್ 12:13. ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ಅಷ್ಟೇ. ಸೊ ದ ಹೋಲ್ ಪರ್ಪಸ್ ಆಫ್ ಮ್ಯಾನ್ ವಾಸ್ ಓನ್ಲಿ ದಿಸ್ ಮಚ್. ಏನು ದೊಡ್ಡದಿರಲಿಲ್ಲ. ಆ್ಯಡಮ್ವರೆಗೂ ಈವರೆಗೂ, ಆವಾಗಲಿಂದ ಇವತ್ತವರೆಗೂ ಒಂದೇ ಒಂದು ರೂಲ್ ಸೆಟ್ ಇರೋದು, ಯು ಹ್ಯಾವ್ ಟು ಫಾಲೋ ದ ಕಮಾಂಡ್ಮೆಂಟ್ಸ್ ಆಫ್ ಗಾಡ್. ಇದರಲ್ಲೇನು ತುಂಬ ಡೆಪ್ತ್ ಏನಿಲ್ಲ, ತುಂಬ ಕನ್ಫ್ಯೂಷನ್ ಏನಿಲ್ಲ. ಆದರೆ ಮನುಷ್ಯ ಏನಾಗೋದ, ವೆನ್ ಐ ಲುಕ್ ಅಟ್ ಮೈ ಸೆಲ್ಫ್ ಇನ್ ದ ಮಿರರ್, ನಿಮ್ಮದು ಬಟ್ಟೆ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲ ಬಿಟ್ಟು ನಿಮ್ಮ ಅಂತರಾಳದಲ್ಲಿ ನಿಮ್ಮನ್ನ ನಾವು ನೋಡಿಕೊಂಡಾಗ ಏನಪ್ಪ ಇದ್ದೀನಿ ನಾನು ಅಂತ ನೋಡಿದ್ರೆ, ಅದಕ್ಕೂ ಬೈಬಲ್ ಆನ್ಸರ್ ಕೊಡುತ್ತೆ. ಕೀರ್ತನೆ 51:5, ಸಾಮ್ಸ್ 51:5. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ್ದ ದಿನದಿಂದ ದ್ರೋಹಿಯೇ. ಸೊ ನಾವೇನಾಗೋದ್ವಿ, ವಾಟ್ ಹ್ಯಾವ್ ಐ ಬಿಕಮ್ ಅಂತ ನೋಡಿದ್ರೆ, ಹುಟ್ಟಿದಿಂದ
ಪಾಪಿನೇ. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಬೀನ್ ಅ ಸಿನ್ನರ್, somebody who is always going to commit something wrong. ಯಾವುದೂ ಸರಿ ಮಾಡೋಕ್ಕಾಗಲ್ಲ. ಇನ್ನೊಂದು ಕಡೆ ನಾವು ನೋಡ್ತೀವಿ ಮಾರ್ಕ 7:21, ಮಾರ್ಕ್ 7:21. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಕೂಳೆಗಾರಿಕೆ, ಕಳ್ಳತನ, ಕೊಲೆ, ಆದರ. ಸಾಕು ಸಿಸ್ಟರ್. ಸೊ ಇದರಲ್ಲಿ ನಾವೇನು ಓದ್ತಾ ಇದ್ದೀವಿ? ಕರಪ್ಟೆಡ್. ನಮ್ಮ ತಂದೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಕರಪ್ಷನ್ ಅಂತ. ಕರಪ್ಷನ್ ಎಲ್ಲಿಂದ ಬರುತ್ತೆ? ನಮ್ಮ ಗೌರ್ಮೆಂಟ್ ಕರಪ್ಟಾ? ನಮ್ಮ ದೇಶ ಕರಪ್ಟಾ? ಇಲ್ಲ ನಾವು ಕರಪ್ಟಾ? ಕರ್ತನಲ್ಲಿ ಪ್ರಿಯರೇ, ಇಂಡಿಯಾ ನಾಳೆ ಚೈನಾ ಅಂತ ಹೆಸರು ತಗೊಬೋದು, ಏನಾದರೂ ಹೆಸರು ತಗೊಬೋದು. ಇಂಡಿಯಾ ಇಸ್ ಮೇಡ್ ಅಪ್ ಆಫ್ ಇಂಡಿಯನ್ಸ್. ಇಂಡಿಯನ್ಸ್ ಹೆಂಗಿದಾರೋ ಹಂಗೆ ಇಂಡಿಯಾ. ಅದ್ರ ಉಲ್ಟಾ ಇಲ್ಲ. ಇಂಡಿಯಾಯಿಂದ ನಾನಾಗಿಲ್ಲ, ನನ್ನಿಂದ ಇಂಡಿಯಾ ಆಗಿರೋದು. ಸೊ ಇಂಡಿಯಾ ಕರಪ್ಟ್ ಅಂದರೆ ನಾನು ಕರಪ್ಟೆ. ನಾವು ನಮ್ಮ ದೇಶನ ಕ್ಲೀನ್ ಮಾಡ್ಕೊಳ್ಳಲ್ಲ ಅಂದರೆ ಪಕ್ಕದ ಮನೆಯವನು ಬಂದು ಕ್ಲೀನ್ ಮಾಡಲ್ಲ. ನಾವೆಂಗೆ ನಮ್ಮ ಮನೆಯಲ್ಲಿರೋ ಕಸನ ಕ್ಲೀನ್ ಮಾಡ್ತೀವೋ ಆ ಒಂದು ಹೊಣೆ ನಮ್ಮ ಮೇಲೆ ಇರಬೇಕು. ಕರಪ್ಷನ್ ಎಲ್ಲಿದೆ? ನಮ್ಮದು ಹಾರ್ಟಲ್ಲಿದೆ. ಸೊ ಇದು ಮನುಷ್ಯನ ಒಂದು ಸ್ಥಿತಿ. ನಾವೇನು ಮಾಡೋಕ್ಕೆ ಹೋಗ್ತೀವಿ? ಎಲ್ಲದಲ್ಲೂ ಏನೋ ಒಂದು ನಮಗೇನು ಇರ್ಬೋದು, ನಮಗೇನು ಸಿಗ್ಬೋದು ಅನ್ನೋ ಇದರಲ್ಲಿ ಹೋರಾಟದಲ್ಲಿ ನಾವೇ ನಮಗೆ ಗೊತ್ತಿಲ್ಲದೆ ಇರೋಂಗೆ ತಪ್ಪುಗಳು ಮಾಡ್ತಾನೆ ಇರ್ತೀವಿ. ಅರೆ ಈ ತಪ್ಪುಗಳು ನಾನೇ ಮಾಡ್ತಾ ಇರೋದ್ರಿಂದ ಏನಾಗಲ್ಲ, ನನಗೆ ಕಾಣಿಸಲ್ಲ, ಬೇರೆಯವ್ರು ಕಾಣಿಸ್ತಾ ಇರುತ್ತೆ. ಅರೆ ಬೇರೆಯವ್ರು ಅದೇ ತಪ್ಪು ಮಾಡಿದಾಗ ನಂಗೆ ಅದು ಕಾಣಿಸುತ್ತೆ. ಅವಾಗ ನಾನು ಅದನ್ನು ತಪ್ಪಂತ ಹೇಳ್ಕೊಂಡು ಓಡಾಡ್ತೀನಿ. ಇದೆಲ್ಲ ಬಿಟ್ಟು ರೋಮಾಪುರದ ಪತ್ರಿಕೆ ರೋಮನ್ಸ್ 8:5 ನಾವು ಇನ್ನೊಂದು ಓದ್ತೀವಿ ನೋಡಿ. ಶರೀರ ಭಾವವನ್ನು ಅನುಸರಿಸುವುದು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿರುತ್ತಾನೆ. ಸೊ ನಾವು ನೋಡೋದಾದರೆ ಏನು ಮಾಡ್ತೀವಿ? ಬಿಕಾಸ್ ವಿ ಆರ್ ಆನ್ ದ ಫ್ಲೆಶ್ಲಿ ಥಿಂಗ್ಸ್, ನಾವೇನು ಮಾಡ್ತೀವಿ? ಅದ್ರ ಮೇಲೆ ಆಸೆಗಳು. ಇವಾಗ ಎಲ್ಲರಿಗೂ ಒಳ್ಳೆ ಬಟ್ಟೆ ಬೇಕು. ನಾನು ಇನ್ಫ್ಯಾಕ್ಟ್ ನಮ್ಮ ವೈಫ್ ಹೇಳ್ತಾ ಇದ್ದೆ, ಮನೆಗೆ ಹೋಗಿದ ತಕ್ಷಣ ಫಸ್ಟು ವಾರ್ಡ್ರೋಬ್ ಚೇಂಜ್ ಮಾಡಬೇಕಮ್ಮ, ಯಾಕಂದರೆ ನಾನು ಒಂದು 4-5 ಬಟ್ಟೆ ತೋರಿಸ್ದೆ, ಎಲ್ಲ ಬಿಸಾಕಿ ಅಂದು. ಇವಾಗ ಬಿಸಾಕೋದು ಈಸಿ, ಕೊಡಿಸೋರು ಇರ್ಬೇಕು ತಾನೆ. ಅದಕ್ಕೆ ಹೇಳಿದೆ ಕೊಡಿಸ್ಬಿಡು ಅಂತ. ಅದಕ್ಕೇನು ಮಾತಾಡಿಲ್ಲ 2 ದಿನದಿಂದ. ಆದರೆ ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀವಿ? ಇವಾಗ ಎಲ್ಲ ಹೋಗ್ತಾ ಇದ್ದೀವಿ ಫಂಕ್ಷನ್ಗಂದರೆ ಒಳ್ಳೆ ಬಟ್ಟೆ, ತಡಿಯಪ್ಪ ಒಳ್ಳೆ ಸಾಕ್ಸ್ ಹಾಕೊಳ್ಳೋಣ, ಶೂ ಹಾಕೊಳ್ಳೋಣ, ಇವೆಲ್ಲ ಫ್ಲೆಶ್ಲಿ ಡಿಸೈರ್ಸ್. ಸೊ ನಮ್ಮ ಥಾಟ್ಸೂ ಎಲ್ಲೇ ಇರುತ್ತೆ, ಆ ಕಡೆನೇ ಓಡಾಡ್ತಾ ಇರುತ್ತೆ. ತಪ್ಪು ಸರಿ ಅಂತ ಏನಿಲ್ಲ, ನಾವೇನು ಯೋಚನೆ ಮಾಡ್ತೀವೋ ನಮ್ಮ ಆಲೋಚನೆಗಳು ಆ ಕಡೆನೇ ಇರುತ್ತೆ. ಅದರಲ್ಲೇನು ಯಾರೋ ಅದ್ರ ವಿರೋಧವಾಗಿ ಆಗಲಿ ಇಲ್ಲ ಅದ್ರ ಸಮಜಾಯಿಸೋಕ್ಕಾಗಲಿ ಮಾತಾಡೋದೇನು ಬೇಡ. ವಾಟ್ ಆರ್ ಥಾಟ್ಸ್ ಆರ್, ದಟ್ಸ್ ವಾಟ್ ಮೇಕ್ಸ್ ಹೂ ವಿ ಆರ್. ಈ ಥರದ್ದು ಇದರಲ್ಲಿ ಜೀವನದಲ್ಲಿ ಏನಾಗುತ್ತೆ, ವಿ ಆರ್ ಆಲ್ವೇಸ್ ಥಿಂಕಿಂಗ್ ಫಾರ್ವರ್ಡ್. ಇವಾಗ ಏನಾಗುತ್ತೆ, ಇವಾಗ ಸಂಡೇ ಆಗೋಗ್ತಾ ಇದೆಯಾ, ನೆಕ್ಸ್ಟ್ ಡೇ ನನಗೆ ಇನ್ನೇನು ಇವಾಗ ಈವ್ನಿಂಗ್ ಬಂತು ಅಂದರೆ ನಾನು ರೂಮ್ಗೆ ಹೋಗಿದ ತಕ್ಷಣ ಫಸ್ಟ್ ಓಪನ್ ಮಾಡೋದೇ ಲ್ಯಾಪ್ಟಾಪ್ ಓಪನ್ ಮಾಡಿದ ತಕ್ಷಣ ಏನು ವರ್ಕ್ ಇದೆ, ನಾಳೆಗೇನು, ಏನು ಕೆಲಸ ಮಾಡಬೇಕು, ಇದೆಲ್ಲ ಕೆಲಸ ಇದೆ. ನಾಳೆ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಫಸ್ಟೇ ಅವ್ರಿಗೆ ಮೆಸೇಜ್ ಹಾಕಬೇಕು, ಈ ಟೈಮಿಂದ ಈ ಟೈಮು ನಾನು ಸಕಲೇಶ್ಪುರ ಇದರಲ್ಲಿ ಇರ್ತೀನಿ, ಆವಾಗ ಸಿಗ್ನಲ್ ಸಿಗಲ್ಲ, ನಾನು ಇರಲ್ಲ, ಇದು ಅದು ಕತೆಗಳೆಲ್ಲ ಹಾಕಿ ಕಳಿಸಿರ್ಬೇಕು ಅವ್ರಿಗೆ ಫಸ್ಟೇ. ಆಮೇಲೆ ಅಲ್ಲಿ ಸಿಗ್ನಲ್ ಎಲ್ಲಿ ಕ್ಯಾಚ್ ಆಗುತ್ತೋ ಹಿಂಗೆ ನೋಡಿಕೊಂಡು ಆಮೇಲೆ ಚಕ್ಕಂತ ತಿರುಗಿ ಲಾಗಿನ್ ಆಗಿ ಏನಾಯ್ತು ಕೆಲಸ, ನಾನೇ ದೊಡ್ಡ ವಾರಲ್ಲಿ ಇದ್ದಂಗೆ ಆಡ್ತಾ ಇರ್ತೀನಿ. ಸೊ ಇವೆಲ್ಲ ಮಾಡ್ಕೊಂಡು ನಾನೇನು ಮಾಡ್ತಾ ಇದ್ದೀನಿ, ಮುಂದೆ ಹೋಗ್ತಾನೇ ಇದ್ದೀನಿ ಹೋರಾಟದಲ್ಲಿ. ಐ ಆಮ್ ನಾನ್ ಸ್ಟಾಪ್, ಹೋಗ್ತಾನೇ ಇದ್ದೀನಿ ಮುಂದೆ. ಇದಕ್ಕೆ ಬೈಬಲಲ್ಲಿ ಒಂದು ಇದು ಹೇಳ್ತಾರೆ, ಕೀರ್ತನೆ 46:10, Psalms 46:10. ಬಿಡಿರಿ, ನಾನೇ ದೇವರು,
ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬಿ ಸ್ಟಿಲ್ ಅಂತಾರೆ. ಬಿ ಸ್ಟಿಲ್ ಆ್ಯಂಡ್ ನೋ ಐ ಆಮ್ ಗಾಡ್. ಓಡ್ತಾನೇ ಇದ್ದೀನಿ. ಬೈಬಲ್ ಏನು ಹೇಳುತ್ತೆ? ರೆಡಿ, ಬಿ ಸ್ಟಿಲ್, ನೋ ದಟ್ ಐ ಆಮ್ ಗಾಡ್. ಹೆಂಗೆ ಗೊತ್ತಾಗುತ್ತೆ? ಇವಾಗ ಯಾರೋ ಒಬ್ಬರು ಬರ್ಬೋದು, ಕೇಳ್ಬೋದು, ಹೆಂಗಪ್ಪ ಇವಾಗ ಎಷ್ಟೊಂದು ಜನ ಏತಿಸ್ತಿದ್ದಾರೆ. ನನಗೆ ದೇವ್ರನ್ನ, ಬೇರೆ ಬೇರೆ ದೇವ್ರನ್ನ ನಂಬೋರ ಬಗ್ಗೆ ನಂಗೆ ಯಾವತ್ತೂ ಬೇಸರ ಇಲ್ಲ. ಯಾಕಂದರೆ ಅಟ್ಲೀಸ್ಟ್ ದೇವ್ರನ್ನ ನಂಬ್ತಾ ಇದ್ದಾರೆ. ದೇವ್ರನ್ನ ನಂಬದೇ ಇರೋರು ಅಂದರೆ ನಂಗೆ ತುಂಬ ಬೇಸರ. ಯಾಕಂದರೆ ದೇವರೇ ಇಲ್ಲ ಅನ್ನೋದಕ್ಕೆ ಎಲ್ಲೂ ಪ್ರೂಫ್ ಇಲ್ಲ. ಯಾಕಪ್ಪ ಅಂತ ನೋಡೋದಾದರೆ ಕರ್ತನಲ್ಲಿ ಪ್ರಿಯರೇ, ಸಾಮ್ಸ್ 147, 8, 9 ಆಮೇಲೆ ವರ್ಸಸ್ 16 to 18. ಸಾಮ್ಸ್ 147, 8, 9, 16 to 18. ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ ಕೊಡುತ್ತಾನೆ. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. 8, 9, 16 to 18. 16 to 18. ಉಣ್ಣೆಯಂತಿರುವ ಹಿಮವನ್ನು ಬೀಳಿಸುತ್ತಾನೆ, ಇಬ್ಬನಿಯನ್ನು ಬೂದಿಯಂತೆ ಹರವುತ್ತಾನೆ. ರೊಟ್ಟಿ ತುಂಡುಗಳಂತಿರುವ ಆನೆಕಲ್ಲುಗಳನ್ನು ಸುರಿಸುತ್ತಾನೆ. ಆತನು ಚಳಿಯನ್ನು ಬರಮಾಡಲು ಅದನ್ನು ಸಹಿಸುವವರು ಯಾರು? ಆತನು ಅಪ್ಪಳಿಸಲು ಅವು ಕರಗುತ್ತವೆ. ನನ್ನ ಗಾಳಿಯನ್ನು ಬೀಸ ಮಾಡಲು ನೀರು ಹರಿಯುತ್ತದೆ. ಸೊ ಕರ್ತನಲ್ಲಿ ಪ್ರಿಯರೇ, ಮದರ್ ನೇಚರ್ ನಮ್ಮ ಸುತ್ತಲೂ ಇರೋದು. ಇದನ್ನ ಸೃಷ್ಟಿ ಮಾಡಿರೋದು ಯಾರು ಅಂದರೆ ದೇವರಿಲ್ಲ ಅನ್ನೋದಕ್ಕೆ ಕಾರಣ ಹೆಂಗಿಂದ ಸಿಗುತ್ತೆ? ಒಂದು ಲೀಫು ಅದು ಮಾಡೋ ಒಂದು ರಿಯಾಕ್ಷನ್ಸ್ ಎಷ್ಟಿದೆ ಅಂದರೆ ನಾವು ಅಪ್ಪ ಅದ್ರ ಬಗ್ಗೆ ಯು ಕ್ಯಾನ್ ಟಾಕ್ ಫಾರ್ ಡೇಸ್. ಒಂದು ಕಣ್ಣು ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಎಷ್ಟು ಕಾಲ ತಗೊಳ್ಳುತ್ತೆ? ಒಂದು ಆಫ್ಟರ್ ಆಲ್ ಒಂದು ಕಿಡ್ನಿ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಎಷ್ಟು ಕಾಲ ತಗೊಳ್ಳುತ್ತೆ? ಇವೆಲ್ಲ ಬಿಡಿ, ಎಲೆಕ್ಟ್ರಿಕ್ ಈಲ್ಸ್ ಅಂತ ಇದೆ. ಆ ಈಲಲ್ಲಿ ಕರೆಂಟ್ ಇದೆ. ಇಟ್ಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ನಮ್ಮಲ್ಲೂ ಎಲೆಕ್ಟ್ರಿಕ್ ಪಲ್ಸಸ್ ಇದೆಯಂತೆ. ಎಷ್ಟು ಕಾಂಪ್ಲಿಕೇಟೆಡ್ ಸಿಸ್ಟಮ್ಸ್ ಇವು. ಇಷ್ಟು ಕಾಂಪ್ಲಿಕೇಟೆಡ್ ಸಿಸ್ಟಮ್ಸಲ್ಲಿ ನೀವು ಅದರಲ್ಲೂ ನೋಡಿಕೊಂಡ್ರೆ, ಇನ್ ಆಲ್ ದೀಸ್ ಥಿಂಗ್ಸ್ ಮೋಸ್ಟ್ ಶಾಕಿಂಗ್ ಏನಪ್ಪ ಅಂದರೆ ಮ್ಯಾನ್ಸ್ ಕ್ರಿಯೇಷನ್ ಇಟ್ ಸೆಲ್ಫ್ ಈಸ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಥಿಂಗ್. ಯಾಕಂದರೆ ಇವಾಗ ನೋಡಿದ್ರೆ, ನಾಳೆ ಮನುಷ್ಯನ ಭೂಲೋಕದಿಂದ ತೆಗೆದ್ಬಿಡಿ, ಭೂಲೋಕ ಇರುತ್ತೋ ಇಲ್ವೋ? ಇರುತ್ತೆ. ಪ್ರಾಣಿ, ಪಕ್ಷಿ, ನೀರು ಎಲ್ಲ ತೆಗೆದ್ಬಿಡಿ, ಮನುಷ್ಯ ಇರ್ತಾನೋ ಇಲ್ವೋ? ಇರಲ್ಲ. ಮ್ಯಾನ್ಸ್ ಕ್ರಿಯೇಷನ್ ಇಟ್ ಸೆಲ್ಫ್ ಈಸ್ ಆ್ಯಕ್ಚುಲಿ ಅಗೇನ್ಸ್ಟ್ ನೇಚರ್. ಯಾಕಂದರೆ ಅನಿಮಲ್ ಕಿಂಗ್ಡಮಲ್ಲಿ ಕ್ಯಾನಿಬಾಲಿಸಮ್ ಇಸ್ ನಾಟ್ ರಾಂಗ್. ಇವಾಗ ಒಂದು ಲಯನ್ ಪ್ರೈಡ್ನ ಟೇಕ್ ಓವರ್ ಮಾಡೋಕ್ಕೆ ಇನ್ನೊಂದು ಲಯನ್ ಬರುತ್ತೆ ಅಂದರೆ, ಆ ಲಯನ್ ಫಸ್ಟ್ ಬಂದ್ ಮಾಡೋದೇ ಏನಪ್ಪ ಅಂದರೆ ಆ ಮರಿಗಳನ್ನ ಸಾಯಿಸುತ್ತೆ. ಆ ಬೇರೆ ಲಯನ್ದು ಮರಿಗಳನ್ನ ಏನು ಮಾಡುತ್ತೆ? ಸಾಯಿಸುತ್ತೆ. ಆ್ಯಂಡ್ sometimes it even eats, and the takeover is of the same place, so the stronger will always take over the weak. ಮನುಷ್ಯನಲ್ಲಿ ಇವಾಗ ನೇಚರ್ ಲಾಸ್ ಮಾಡಬೇಕು ಅಂದರೆ ಯಾರು ಹೇಳ್ದ ಇದೆಲ್ಲ ತಪ್ಪು ಅಂತ? ಎಲ್ಲಿಂದ ಬಂತು ಈ ಲಾಸ್? ಮತ್ತೆ ನೀನು ಈ ಥರ ಮಾಡಬಾರ್ದು, ಆ ಥರ ಮಾಡಬಾರ್ದು ಅಂತ ಎಲ್ಲಿಂದ ಬಂತು? ಒಂದು ಪ್ರಾಣಿ ಬಟ್ಟೆ ಹಾಕೊಂಡು ಓಡಾಡೋದು ನೋಡಿದೀವ? ನಾವು ಬಟ್ಟೆ ಎಲ್ಲಿಂದ ಹಾಕೊತಾ ಇದ್ದೀವಿ? ಒಂದು ಆಫ್ಟರ್ ಆಲ್ ಒಂದು ಸ್ಟ್ರೀಟ್ ಡಾಗ್ ಚಳಿ ಗಾಳಿ ಎಲ್ಲದಲ್ಲೂ ಓಡಾಡ್ಕೊಂಡು ಇರುತ್ತೆ. ನಮಗೆ ಸ್ವಲ್ಪ ಸೆಕೆ ಆಯಿತು ಅಂದರೆ, ಇವಾಗ ಇಲ್ಲಿಂದ ಈಚೆ ಹೋದ ಅಂದರೆ ಸೆಕೆ ಅಂತೀವಿ, ಇಲ್ಲಿ ಒಳಗೆ ಬಂದರೆ ಚಳಿ ಅಂತೀವಿ. ನಾವಿಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ.
So man was specifically made by God. So the creation itself was like that. ದೇವರಿಲ್ಲ ಅನ್ನೋದಕ್ಕೆ ಎಲ್ಲೂ ಏನಿಲ್ಲ, ಆ ಥರ ಒಂದು ಆರ್ಗ್ಯುಮೆಂಟೇ ಬರೋಕ್ಕಾಗಲ್ಲ. ಸೊ ದ ಬ್ಯೂಟಿ ವಾಸ್ ಗಾಡ್ ಈಸ್ ಎವ್ರಿವೇರ್. ದೇವ್ರನ್ನ ನಾವು ಹೆಂಗಾದ್ರೂ ತಿಳ್ಕೊಬೇಕಂತ ಒಂದು ಆಸೆ ಇದ್ದರೆ 100% ನಮಗೇನಾಗುತ್ತೆ, ತಿಳ್ಕೊಬೋದು. ಸೊ ಅದನ್ನೇ ಬಿ ಸ್ಟಿಲ್ ನೋ ಐ ಆಮ್ ಗಾಡ್ ಅಂತಾರೆ. ಇವಾಗ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮಗೆ ಈ 2 ವರ್ಷದಲ್ಲಿ ಗೊತ್ತಾಗಿರೋದು ಒಂದೇ. ನಾವು ಯಾವಾಗ್ಲೂ ಜೇಮ್ಸಲ್ಲಿ ಓದಬೇಕಾದ್ರೆ ಓದೋದೇನು ಬೇಡ. ಇವಾಗ ಜೇಮ್ಸ್ ಚಾಪ್ಟರ್ 4, 13 and 14 ಜೇಮ್ಸ್ ಯಾವಾಗಲೂ ಹೇಳ್ತಾರೆ, ನೀವೇನು ಹೇಳ್ತೀರಾ, ನಾಳೆ ಸಿಗೋಣ, ಮುಂದಿನ ವರ್ಷ ಇದನ್ನ ಮಾಡೋಣ ಅಂತೆಲ್ಲ ನಾವು ಹೇಳ್ತಾ ಇರ್ತೀವಿ. ಆದರೆ ನಮಗೇನೇ ಗೊತ್ತಿಲ್ಲ, ನಾವು ನಾಳೆ ನೋಡ್ತೀವೋ ಇಲ್ವೋ ಅನ್ನೋದೇ ನಮಗೇನಿಲ್ಲ, ನಮ್ಗೆ ಗೊತ್ತಿಲ್ಲ. ಕರೋನಾ ಹ್ಯಾಸ್ ಥಾಟ್ ಅಸ್ ದಟ್. ಕರೋನಾ ಬಂದಾಗಿಂದ ಎಷ್ಟೊಂದು ಜನ ಗೊತ್ತಿರೋರು ಗೊತ್ತಿಲ್ಲದಿರೋರು ಅಟ್ ವೆರಿ ಯಂಗ್ ಏಜ್ ದೇ ಪಾಸ್ಡ್ ಆನ್. ಅದರಲ್ಲೂ ದೇವ್ರು ನಮ್ಮನ್ನೆಲ್ಲ ಉಳಿಸಿದ್ದಾರೆ ಅಂದರೆ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ಸ್ ಇನ್ ಬೋತ್ ವೇಸ್. ವಿ ಹ್ಯಾವ್ ಆಪರ್ಚುನಿಟಿ ಟು ಪ್ರೇಸ್ ಗಾಡ್ ಈವನ್ ಮೋರ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿ ಕ್ಯಾನ್ ವಿಟ್ನೆಸ್ ಟೆಲಿಂಗ್ ದಟ್ ದಿಸ್ ಹ್ಯಾಪನ್ಡ್ ಆ್ಯಂಡ್ ವಿ ಹ್ಯಾವ್ ವಿತ್ಸ್ಟುಡ್ ದಟ್ ಸಿಚುವೇಶನ್ ಅಲ್ವಾ. ಆದರೆ ಇದು ಏನು ಮಾಡ್ತು ಇದ್ರ ಜೊತೆ ಅಂದರೆ, ನನ್ನಂತವನಿಗೆ ಇದು ಒಂದು ಸಮಯ ಕೊಡ್ತು. ಇಟ್ ಗೇವ್ ಮಿ ಟೈಮ್ ಟು ಥಿಂಕ್ ಅಬೌಟ್ ವಾಟ್ ಲೈಫ್ ಹ್ಯಾಸ್ ಬೀಟ್. ನಾವು ಒಂದ್ಸತಿ ನಮ್ಮ ಜೀವನದಲ್ಲಿ ಸ್ಟಾಪ್ ಮಾಡಿದ್ರೆ, ನೆನ್ನೆ ತಿರುಗಿ ಅಲ್ಲಿ ಸ್ಕೂಲ್ಗೆ ಹೋಗಿದ್ದಾಗ ರಶ್ಮಿ ಸಿಸ್ಟರು ಎಷ್ಟೊಂದು ಜನಕ್ಕೆ ಟ್ರೈನಿಂಗ್ ಬೇರೆ ಕೊಡ್ತಾ ಇದ್ದಾರೆ ಆ್ಯಸ್ ಟೀಚರ್ಸ್ ಟು ಬಿಕಮ್ ಫ್ಯೂಚರ್ ಟೀಚರ್ಸ್. ಇನ್ಫ್ಯಾಕ್ಟ್ one of them said very well, we come in as students but we go out as teachers ಅಂದರು. ಇಟ್ಸ್ ಅ ವೆರಿ ಕಮೆಂಡಬಲ್ ಥಿಂಗ್. ಇದರಲ್ಲೆಲ್ಲ ನಮ್ಮೆಲ್ಲರಿಗೂ, ಬರೀ ಇಲ್ಲಿರೋರ್ಗಲ್ಲ, ಭೂಲೋಕದಲ್ಲಿ ಎಲ್ಲರಿಗೂ ಯಾವಾಗಲೂ ಒಬ್ಬರು ಟೀಚರ್ ಇದ್ದೇ ಇದ್ದಾರೆ. ಇದು ತಾಯಿ ಅಲ್ಲ, ತಂದೆ ಅಲ್ಲ, ಯಾರೂ ಅಲ್ಲ, ನಮ್ಮ ಹೋಗ್ತಾ ಇರೋ ಸ್ಕೂಲಲ್ಲಿರೋ ಇವರು ಅಲ್ಲ. ದರ್ ಇಸ್ ಒನ್ ಟೀಚರ್ ಫಾರ್ ಎವ್ರಿ ಒನ್. ಯಾರದು ಗೊತ್ತಾ? ಅಟ್ಲೀಸ್ಟ್ ಮಲಗಿರೋರು, ಲಾಸ್ಟ್ ಬೆಂಚಲ್ಲಿರೋರು ಹೇಳಬೇಕು. ಸೊ ಅದ್ಯಾವುದಂದರೆ ಲೈಫ್, ವೆರಿ ಕ್ಲೋಸ್ಲಿ ಅಟ್ಯಾಚ್ಡ್. ಯಾಕಂದರೆ ಲೈಫ್ ಏನು ಮಾಡುತ್ತೆ, ಲೈಫ್ ಗಿವ್ಸ್ ಎಕ್ಸ್ಪೀರಿಯನ್ಸ್. ಏನು ಮಾಡುತ್ತೆ ಲೈಫು? ಕಲ್ಸದ ಪಾಠ ಕಲಿಸೋದ ಜೊತೆಗೆ ನೀವು ಒಂದ್ಸತಿ ಲೈಫಲ್ಲಿ ನೀವು ಸ್ಟಾಪ್ ಮಾಡಿಬಿಟ್ಟು, ಇವಾಗ ನಮ್ಮ ತಂದೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಆ ಕಾಲದಲ್ಲಿ ಮಂಡಿಯವ್ರ ಹತ್ರ ಹೋಗಿ, ಅಣ್ಣ ನಾವೇನು ಮಾಡ್ಕೊತೀವಿ ಈ ಜಾಗದಲ್ಲಿ ಪ್ರೇಯರ್ ಮೀಟಿಂಗ್ ಮಾಡ್ತೀವಿ ಅಂತ ಸಂಖ್ಯೆಗಳನ್ನ ತಗೊಂಡು ಮಣ್ಣೆಲ್ಲ ಒಂದು ಕಡೆ ಇದು ಮಾಡಿ ಚಾಪೆಗಳು ತೊಗೊಂಬಂದು ಹಾಕೋರು. ಆಮೇಲೆ ಹಿರಿಯರು ಅವರು ಫಾಸ್ಟಿಂಗ್ ಪ್ರೇಯರ್ ಮಾಡೋಣ, ಬೇರೆಯವರೆಲ್ಲ ತಿನ್ನಲಿ ಅಂತ ಬಿಡೋರು. ಇವಾಗ AC ಹಾಲಲ್ಲಿ ಕೂತಿದ್ದೀವಿ. ತಿನ್ನೋದಕ್ಕೆ ನನ್ನಂತವನ್ನೇ ಬಕಾಸುರ ಥರ 3 ಐಸ್ ಕ್ರೀಮ್ ತಿಂದೆ. ಇನ್ನೂ ತಿನ್ನೋಕ್ಕೆ ರೆಡಿ ಆಗಿದ್ದಾರೆ, ಕೊಟ್ಟೋಕ್ಕೆ ರೆಡಿ ಆಗಿದ್ದಾರೆ. ಯಾರು ತಿನ್ಬೇಡ ಅಂತ ಅಲ್ಲ. ಏನು ನೀವಲ್ಲ, ವಾಟ್ ಈಸ್ ಆಲ್ ದೀಸ್ ಟೆಲ್ಲಿಂಗ್? ಇದು ಬರೀ ಇದು, ದಿಸ್ ಇಸ್ ನಾಟ್ ಜಸ್ಟ್ ಎನ್ ಎಕ್ಸಾಂಪಲ್ ಆಫ್ ದಿಸ್. ನೀವು ನಿಮ್ಮ ಓನ್ ಲೈಫ್ಸ್ನ ಎಕ್ಸಾಂಪಲ್ಸ್ ಆಗಿ ತಗೊಬೋದು. ಹೆಂಗೆ ಶುರು ಆಯಿತು ಜೀವನ, ಎಲ್ಲಿಂದ ನಾವು ಬಂದ್ವಿ, ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ ನಮ್ಮ ಜೀವನದಲ್ಲಿ, ಇವಾಗ ನಮ್ಮಪ್ಪ ನಂಗೆ ಹೇಳ್ತಾರೆ, ನಾನು ಚಿಕ್ಕವನಾಗಿದ್ದಾಗ ಬಸ್ ನೋಡೋಕೆ ಓಡ್ತಾ ಇದ್ದೆ ಅಂತ. ಬೆಂಗಳೂರಲ್ಲಿ ಫಸ್ಟ್ ಬಸ್ ಬಂದಾಗ ನೋಡೋಕೆ ಓಡ್ತಾ ಇದ್ದೆ ಅಂತ. ಇವಾಗ ಯಾರಾದರೂ ನಂಬ್ತಾರ ಬಸ್ ನೋಡೋಕೆ ಓಡ್ತಾ ಇದ್ದೆ ಬೆಂಗಳೂರಲ್ಲಿ ಅಂತ? ಪಕ್ಕದಲ್ಲಿ ಹಿಂದೆ ಮುಂದೆ ಎಲ್ಲ ಕಡೆ ನಮ್ಮ ಮೇಲೂ ಇರ್ತಾನೆ ಬೇಕಾದ್ರೆ ಬಸ್ಸವನು. ಹಂಗಿದೆ ಕಂಡೀಷನ್ನು. ಎಷ್ಟು ಟೈಮಲ್ಲಿ ಚೇಂಜ್ ಆಗಿದೆ ಈ ಥರ ಜೀವನ. ಸೊ ವಾಟ್ ಆಲ್ ಹ್ಯಾಸ್ ಈ ಸೀನ್? ನಿಂತ್ಕೊಂಡು ನೋಡಿದಾಗ ಕರ್ತನಲ್ಲಿ ಪ್ರಿಯರೇ, ಲೈಫ್ ಹೆಂಗಿದೆ ಅಂದರೆ ಒಂಥರ ಜಿಗ್ಜಾ ಪಜಲ್. ನೀವು ನೋಡಿರಬೇಕು, ಎಲ್ಲ ಒಂದು ಪೀಸಸ್ಸು, ಅದಕ್ಕೆಲ್ಲ ಒಂದು ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಸೈಜಸ್ ಇರುತ್ತೆ. ಆದರೆ ನೀವು ಅದಕ್ಕೆ ಒಂದು ಇಮೇಜ್ ಹಿಂಗೆ ಇಟ್ಟಿರ್ತಾರೆ, ಆ ಇಮೇಜ್ ಥರನೇ ನೀವು ಅದನ್ನ ಕ್ಲೀನಾಗಿ ಜೋಡಿಸ್ಬೋದು. ಅದೇ ಲೈಫು. ಸಿ ವೆನ್ ವಿ ಕಮ್, ನಮಗೇನು ಗೊತ್ತಾಗಲ್ಲ, ಎಷ್ಟೊಂದಕ್ಕೆ ನಮ್ಗೆ ಆನ್ಸರ್ ಸಿಗಲ್ಲ.
ನಾವು ಬೇರೆ ಬೇರೆ ಕಡೆ ಹುಡ್ಕೊಂಡು ಹೋಗ್ತೀವಿ. ಅದಕ್ಕೆ ದೇವ್ರು ಹೇಳೋದು, ಸ್ವಲ್ಪ ತಾಳ್ಮೆ ತಗೋ, ರಿಲ್ಯಾಕ್ಸ್, ರಿಫ್ಲೆಕ್ಟ್. ನಿಂಗೆ ಗೊತ್ತಾಗುತ್ತೆ ಉತ್ತರ. ನಿಂಗೆ ಎಷ್ಟೊಂದು ಸತಿ ನಿಂಗೆ ಗೊತ್ತಿರಲ್ಲ ಏನು ಮಾಡಬೇಕು ಅಂತ. ಅರೆ ದೇವ್ರು ನಿಂಗೆ ಮಾರ್ಗ ತೋರಿಸಿರ್ತಾರೆ. ಅರೆ ನೀನು ಅದನ್ನ ಏನು ಮಾಡಿಲ್ಲ, ಗ್ರಹಿಕೆ ಮಾಡ್ಕೊಳಕ್ಕೆ ನೀನು ಸಮಯ ಕೊಟ್ಟಿಲ್ಲ. ಅದಕ್ಕೆ ನಾನು ನನ್ನ ಜೀವನದ ಎಕ್ಸ್ಪೀರಿಯನ್ಸ್ ಕೊಡಬೇಕಾದ್ರೆ, ತಾರಾ ಆಲ್ಮೋಸ್ಟ್ 8 months ಪ್ರೆಗ್ನೆಂಟು. ಇವ್ರ ಮನೆಗೆ ಹೋಗೋಣ ಅಂತ ತಿಪ್ಟೂರಲ್ಲಿ ಹೋಗ್ಬೇಕಾದ್ರೆ ಆಫೀಸಿಂದನೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆಫೀಸಿಂದ ಹೊರಟ್ವಿ ಯಥಾ ಪ್ರಕಾರ. ಇವಳು ಹೋಗೋ ಟೈಮ್ಗೆ ಇವ್ರ ಅಪ್ಪ ಅಮ್ಮನಿಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿದ್ಲು. ಫೋನ್ ಮಾಡಿ, ಡ್ಯಾಡಿ ಹಿಂಗೆ ಬರ್ತಾ ಇದ್ದೀವಿ, ಇನ್ನೂ ಒಂದು 4 hours ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಅವರಪ್ಪ, ಇಲ್ಲಮ್ಮ ನೀನು ಅಲ್ಲಿ ಬರಬೇಡ, ನೀನು ತುಮಕೂರ್ಗೆ ಬರಂಗಿದ್ರೆ ಅಂದರು. ತುಮಕೂರು ಇಸ್ ಮಿಡ್ ವೇ ಬಿಟ್ವೀನ್ ತಿಪ್ಟೂರ್ ಆ್ಯಂಡ್. ಯಾಕೆ, ಏನಕ್ಕೆ ತುಮಕೂರ್ಗೆ ಬರಬೇಕು? ಇಲ್ಲ, ನಿಮ್ಮಮ್ಮ ಬಿದ್ದುಬಿಟ್ಟಿದ್ದಾರೆ, ಬಿದ್ದುಬಿಟ್ಟು ಕಾಲು ಮುರ್ಕೊಂಡ್ಬಿಟ್ಟಿದ್ದಾರೆ. ಓ, ಹೆವಿ ಪ್ಯಾನಿಕ್ಕು. ಹೋದ್ವಿ, ಆಬ್ವಿಯಸ್ಲಿ ಕಾಲು ಮುರಿದಿತ್ತು. ಏನು ಆಫ್ಟರ್ ಆಲ್ ಏನು ಅಂದರೆ, ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ರು, ಹಾಲು ಪ್ಯಾಕೆಟ್ ಮೇಲೆ ಕಾಲು ಇಟ್ಬಿಟ್ಟಿದ್ದಾರೆ ಮನೆಯಲ್ಲಿ. ಜಾರ್ಬಿಟ್ಟು ಬಿದ್ದುಬಿಟ್ಟು ಕಾಲು ಮುರ್ಕೊಂಬಿಟ್ರು. ಇವಾಗ ಏನು ಮಾಡೋಕ್ಕಾಗುತ್ತೆ, ಆಬ್ವಿಯಸ್ಲಿ ಕಾಲು ಮುರ್ಕೊಂಡಾಯ್ತು. ಅವ್ರಿಗೆ ಏನು ಇದು ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಕಡೆಯಿಂದ ವಾಪಸ್ ಬಂದ್ವಿ. ಅಲ್ಲಿ ಆವತ್ತಿನ ದಿನವೇ ವಾಪಸ್ ರಿಟರ್ನ್ ಆದ್ವಿ ಅವ್ರ ಹಾಸ್ಪಿಟ್ಲಲ್ಲಿ ಇದ್ದಾಗ. ಆಮೇಲೆ ಆಫ್ಟರ್ 2 days ಅವ್ರಿಗೆ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲ ಹಾಕ್ಬಿಟ್ಟು ಶಿ ವೆಂಟ್ ಬ್ಯಾಕ್ ಟು ಹರ್ ಪ್ಲೇಸ್, ತಿಪ್ಟೂರ್ಗೆ ಹೋದ್ರು. ಆಬ್ವಿಯಸ್ಲಿ ತಾರಾ ದೆನ್ ಡೆಲಿವರ್ಡ್. ಅವನು ಇಲ್ಲೂ ಇಲ್ಲ, ಇಲ್ಲಿ ಅಲ್ಲೆಲ್ಲ ಹೊಡೋಗ್ಬಿಟ್ಟಿದ್ದಾನೆ. ಸೊ ನೇತನ್ ವಾಸ್ ಬಾರ್ನ್. 1 month ಇದ್ದರು ನಮ್ಮ ಮನೆಯಲ್ಲೇ ಇದ್ದಾಗ. ಅವರಮ್ಮ ಆಬ್ವಿಯಸ್ಲಿ ವಾಸ್ ವೆರಿ ಅಪ್ಸೆಟ್. ಅಯ್ಯೋ, ನಂದು ಇವಳೆ ಕೊನೆ ಮಗಳು. ಸೊ ನನ್ನ ಮಗಳದು ಮಗನ ನೋಡ್ಕೊಳಕ್ಕಾಗ್ತಲ್ಲ, ಮಗನ ಬನ್ನಿ ಅಂತ ಕರ್ಕೊಂಡಿದ್ದು ಮಾರನೇ ದಿನ ನಮ್ಮಮ್ಮ ಬಿದ್ದರು. ಅದು ಬೇರೆ ಕತೆ. ಅವ್ರು ಬಿದ್ದು ಅವರು ಕಾರ್ ಮುಂದ್ಕೊಂಡ್ರು, ಅದು ಇನ್ನೊಂದು ಕತೆ. ಆದರೆ ಆ ಕತೆಗೆ ಇವತ್ತು ಹೋಗೋದು ಬೇಡ. ಇವರು ನಾವು ಬಿಟ್ಟಾಗ ಅಲ್ಲಿ ಇವ್ರಮ್ಮ ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ಒಬ್ಬಳು ಕೆಲಸದೊಳನ್ನ ಇಟ್ಕೊಂಡಿದ್ರು. ಶಿ ವಾಸ್ ಸ್ಟೇಯಿಂಗ್ ವಿತ್ ದೆಮ್. ಸೊ ಅವರು ಬಿಕಾಸ್ ಆಫ್ ಹರ್ ವಾಟ್ ಎವರ್ ಫೈನಾನ್ಷಿಯಲ್ ಸ್ಟೇಟಸ್ ಶಿ ಹ್ಯಾಡ್ ಟು ವರ್ಕ್ ಆ್ಯಸ್ ಅ ಮೇಡ್. ಅವ್ರು ಬಂದಿದ್ದರು. ನಾನೊಂದು 4-5 times ಹೋಗಿದ್ದು. ಬಟ್ ಶಿ ವಾಸ್ ಬ್ರಿಲಿಯಂಟ್. ಯಾವ ಥರ ನಾನು ಅದನ್ನ ಬ್ರಿಲಿಯಂಟ್ ಅಂತೀನಿ ಅಂದರೆ, ನಾನು ಒಂದೇ ಸತಿ ಟೀ ಕೇಳಿದ್ದು. ಆದರೆ ನಾನು ಬಂದಿದ ತಕ್ಷಣ ಟೀ ಕುಡಿತೀನಿ ಅಂತ ಅವ್ರು 2 ಸತಿ ಗಮನಿಸ್ಕೊಂಡಿದ್ದು. ಶಿ ಆಲ್ರೆಡಿ ನ್ಯೂ ನಾನು ಬಂದಿದ ತಕ್ಷಣ ಟೀ ಕೊಡಬೇಕು ಅಂತ. ಶಿ ವಾಸ್ ವೆರಿ ವೆರಿ ಗುಡ್ ಇನ್ ವಾಟ್ ಎವರ್ ವರ್ಕ್ ಶಿ ವಾಸ್ ಡೂಯಿಂಗ್. ಬಟ್ ಅಟ್ ದ ಸೇಮ್ ಟೈಮ್, ಬಿಕಾಸ್ ತಿಪ್ಟೂರ್ ಇಸ್ ಅ ಟೌನಲ್ಲಿರೋ ಇದು ಸಿಟಿನೂ ಟೌನ್ದು ಇದಲ್ಲ. ಟೌನಲ್ಲಿರೋ ಲೇಡೀಸ್ ನಾನು ನೋಡಿರೋ ಪ್ರಕಾರ ಆರ್ ವೆರಿ ವೆರಿ, ಐ ವುಡ್ ಸೇ ದೇ ಆರ್ ಫಾರ್ ಮೋರ್ ಕೇಪಬಲ್. ದ ರೀಸನ್ ಬೀಯಿಂಗ್, ಅವ್ರ ಅಮ್ಮನಿಗೆ ಕೆಲಸದವ್ರು ಇಟ್ಕೊಂಡ್ರೇ ಅಲರ್ಜಿ. ಶಿ ಮೈಟ್ ನಾಟ್ ಹ್ಯಾವ್ ದಟ್ ಲೆಗ್ ಟು ಡೂ ಆಲ್ ಅವರ್ ವರ್ಕ್, ಬಟ್ ಸ್ಟಿಲ್ ಶಿ ವಿಲ್ ಸೇ ಐ ಕ್ಯಾನ್ ಓನ್ಲಿ ಡೂ, ಇವನ್ ವೆನ್ ಶಿ ವಾಸ್ ಲೈಕ್ ದಟ್. ನನಗೆ ಇವಳು ಬೇಡ ಅಂತ ಇದ್ರು. ನಮ್ಗೆ ಅವಾಗ ಗೊತ್ತಾಗಿಲ್ಲ. ಆದರೆ ನಾನೇನು ಮಾಡಿದೆ, ನಾನು ಸೆಲ್ಫಿಶ್ ಫೆಲೋ. ನಾನೊಂಥರ ಯಾವಾಗಲೂ ನಂದಿಂಗೆ ಅಂತ ನೋಡ್ಕೊಂಡ್ಬಿಡ್ತೀನಿ. ಇಮಿಡಿಯೇಟಾಗಿ ತಾರನ್ಗೆ ಹೇಳಿದೆ, ಆ ಕೆಲಸದೊಳನ್ನ ನಾವು ಫಸ್ಟ್ ಬೆಂಗಳೂರು ಕರ್ಕೊಂಡು ಹೋಗೋಣ, ನಿಮ್ಮ ಮನೆಯವ್ರು ಹ್ಞೂ ಅಂದರೆ ವಿಲ್ ಟೇಕ್ ಹರ್ ದೇರ್ ಅಂತ. ಬಂದು 8.5 years she took care of Nathan. I would say she took care of my dad, my mom, Tara and myself. And this is not the first time. Almost 6-7 times I have always told Tara, nimmamma biddiddu was a blessing for us. See, she is after all a maid. Did nothing. Came because of the reason that my mother-in-law fell. But the kind of service she did. ಆವತ್ತಿನ ದಿನ ತಾರಂಗೆ ತುಂಬ ದುಃಖ. ಏನಕ್ಕಪ್ಪ ಅಂದರೆ,
ಅವ್ರ ಅಮ್ಮ ಬಿದ್ದರು ಅಂತ. ಬಟ್ ವೆನ್ ವಿ ಸ್ಯಾಟ್ ಡೌನ್ 6-7 years later and understood why those series of events happened, ಆವಾಗ ಗೊತ್ತಾಗುತ್ತೆ ಹೆಂಗ್ ದೇವರು ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಇವೆಲ್ಲ ಮಾಡಿಸ್ತಾರೆ ಅಂತ. ದಿಸ್ ಇಸ್ ನಾಟ್ ದ ಓನ್ಲಿ ಥಿಂಗ್. ಇನ್ಫ್ಯಾಕ್ಟ್ ಜನಕ್ಕೆ ಗೊತ್ತಿರಲ್ಲ, ಜೀವನದಲ್ಲಿ ಇಲ್ಲ ನೀವು ಒಂದೊಂದ್ಸತಿ ನೋಡ್ದರೆ ಹಳ್ಳದಲ್ಲಿ ಬೀಳ್ತೀರಾ, ಒಂದೊಂದ್ಸತಿ ಗೊತ್ತಿದ್ದು ಬಿದ್ದೋಗ್ತೀರಾ. ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗಿರೋ ವ್ಯತ್ಯಾಸ ಅದು. ಗೊತ್ತಿದ್ದು ಬೀಳೋದು ಹಳ್ಳದಲ್ಲಿ ಲವ್ ಮ್ಯಾರೇಜು, ಗೊತ್ತಿಲ್ಲದೇ ಬೀಳೋದು ಅರೇಂಜ್ಡು. ನಾನು ಗೊತ್ತಿದ್ದು ಬಿದ್ದವನು. ಸೊ ಮದುವೆ ಮುಂಚೆ ನಾನು ಬೈಕಲ್ಲಿ ಹೋಗ್ಬೇಕಾದ್ರೆ ಆವಾಗ ಬೆಂಗಳೂರಲ್ಲಿ ಇದೇನಿರಲಿಲ್ಲ, ಹೆಲ್ಮೆಟ್ ರೂಲ್ ವಾಸ್ ನಾಟ್ ದಟ್ ಗ್ರೇಟ್. ಅರೆ ನಾನು ಹೆಲ್ಮೆಟ್ ಯಾವಾಗಲೂ ಚೆನ್ನಾಗಿರೋದೇ ಹಾಕ್ಕೊತಾ ಇದ್ದೆ. ಆದರೆ ಬೇರೆಯವರು ಇರೋರು ಹೆಲ್ಮೆಟ್ಸ್ ಚೆನ್ನಾಗಿ ಆಗ್ತಾ ಇರಲಿಲ್ಲ. ಇವಾಗಲೂ ನೀವು ₹100 ₹150 ಹೆಲ್ಮೆಟ್ಸ್ ನೋಡ್ಬೋದು. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ಸ್, ಐ ಡೋಂಟ್ ನೋ ಹೌ ಮೆನಿ ಇಫ್ ಯು ಆರ್ ಸೀಯಿಂಗ್, ಬಟ್ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಅಂದರೆ ಒಳ್ಳೆ ಸ್ಟ್ರೆಚ್ ಅದು, ಟು ಗೋ ಪ್ರಿಟಿ ಫಾಸ್ಟ್. ಆಬ್ವಿಯಸ್ಲಿ ಆವಾಗ ಇನಿಷಿಯಲ್ ಡೇಸು ಒಳ್ಳೆ ಝೂಮಲ್ಲಿತ್ತು ಬೈಕನ್ನು. ಯಾರೋ ಒಬ್ಬನ ಹೆಲ್ಮೆಟ್ ಹಾರ್ಕೊಂಬಂದ್ಬಿಡ್ತು ರೋಡ್ ಮೇಲೆ. ಅದು ಹೆಂಗೆ ಬಂದು ಬಿದ್ದಿದೆ ಅಂದರೆ ನಂಗೆ ಗೊತ್ತದು ಕರೆಕ್ಟಾಗಿ ನನ್ನ ಟೈರ್ ಹತ್ರ ಬಿದ್ದಿದೆ ಅದು. ಐ ಕ್ಯಾನ್ ಸಿ ಇಟ್ಸ್ ರೈಟ್ ಅಟ್ ದ ಡೋರ್, ಮೈ ವೆಹಿಕಲ್ ಇಸ್ ಹಿಯರ್ ಆ್ಯಂಡ್ ಐ ಆಮ್ ಆಲ್ಮೋಸ್ಟ್ ಅಟ್ ಅರೌಂಡ್ 80-85 ಸ್ಪೀಡಲ್ಲಿದ್ದೀನಿ. ನಾನು ಬಿದ್ದೆ ಅಂದ್ಕೊಂಡೆ ಅಷ್ಟೇ. ಇವಾಗೇನು ನಾನು ಬ್ರೇಕ್ ಹಿಡಿದ್ರೇನು ಅದು ಬ್ರೇಕ್ ಹಿಡಿಯಲ್ಲ, ನಂಗೆ ಗೊತ್ತು ಗಾಡಿ. ಬಿದ್ದು ಗ್ಯಾರಂಟಿ ಔಟ್ ಅಂದ್ಕೊಂಡೆ. ಆ ಟಯರ್ ಮೇಲೆ ಹೋಯ್ತು, ಟಯರ್ ಹೋಯ್ತು ಆ ಹೆಲ್ಮೆಟ್ ಮೇಲೆ, ಹೆಲ್ಮೆಟ್ ಪೀಸು. ಇದು ಒಂದು ಸ್ವಲ್ಪನೂ ಗಾಡಿ ಅಳ್ಳಾಡಿಲ್ಲ. ಹೆಂಗೆ, ಯಾಕೆ ಆವಾಗ ಅರ್ಥ ಆಗಲ್ಲ. ಕೂತ್ಕೊಂಡು ಯೋಚನೆ ಮಾಡಿದಾಗ, ಕೂತ್ಕೊಂಡು ತಿಳುವಳಿಕೆ ಬಂದಾಗ, ಇದು ಮಾಡಿದಾಗ ಗೊತ್ತಾಗುತ್ತೆ ಕರ್ತನಲ್ಲಿ ಪ್ರಿಯರೇ, ದೇವದೂತರನ್ನ ಇಟ್ಟಿದಾರೋ ಇಲ್ವೋ ಅಂತ. ಸಿ ಇಟ್ಸ್ ವೆರಿ ಈಸಿ ಟು ಸೇ ನಮ್ಗೆ ಇದೇನಾಯ್ತಪ್ಪ ಅದೇನಾಯ್ತು. ನಾನು ಇನ್ಫ್ಯಾಕ್ಟ್ ಇದು hundreds of times ಬೇರೆ ಟೈಮೂ ಹೇಳಿದ್ದೀನಿ. ನೀವು ಕಾರಲ್ಲಿ ಹೋಗ್ತಾ ಇರ್ತೀರಾ ಇಲ್ಲ ಬೈಕಲ್ಲಿ ಹೋಗ್ತಾ ಇರ್ತೀರಾ, ಸಿಗ್ನಲ್ ಬರುತ್ತೆ, ಬ್ರೇಕ್ ಹಾಕ್ತೀರಾ, ನಿಮ್ಮ ಗಾಡಿಗೆ ಬ್ರೇಕ್ ಹಿಡಿಯುತ್ತೆ. ಹಿಂದೆ ಬಸ್ ಅವ್ನು ಬರ್ತಾನೆ, ಅವನು ಬ್ರೇಕ್ ಹಾಕ್ತಾನೆ, ಬ್ರೇಕ್ ಹಿಡಿಯುತ್ತೆ ಅಂದರೆ ಯು ಹ್ಯಾವ್ ಟು ಥ್ಯಾಂಕ್ ಗಾಡ್. ಯಾಕಂದರೆ ಅದು ಬ್ರೇಕ್ ಹಿಡಿಯಲ್ಲ, ನಿಮ್ದಷ್ಟೇ ಔಟು. ಅದರಲ್ಲೂ ಮಂಗಳೂರಲ್ಲಿ ಡೌನ್ ಇದೆ, ಅಪ್ ಇದೆ. ಅವನು ಅಪ್ಪಲ್ಲೂ ಮಿಸ್ ಮಾಡ್ದ ಅಂದರೆ ಗಾಡಿ ನಮ್ಮ ಮೇಲೇನೆ, ಡೌನಲ್ಲಿ ಮಿಸ್ ಮಾಡಿದ್ರೆ ಗಾಡಿ ನಮ್ಮ ಮೇಲೇನೆ. ಇಟ್ ಇಸ್ ನಾಟ್ ಅ ಜೋಕ್, ಇಟ್ ಇಸ್ ವೆರಿ ಡೇಂಜರಸ್. ವೆರಿ ಕ್ಯಾಶುಯಲಿ ಸೀನ್ ಬಟ್ ವೆರಿ ಡೇಂಜರಸ್. ಇನ್ಫ್ಯಾಕ್ಟ್ ನಾವು ವಾಪಸ್ ಇಲ್ಲಿಂದ ಹೋದಾಗ ಜಸ್ಟ್ 4 days ಆಫ್ಟರ್ವರ್ಡ್ಸ್, 4 days or 5 days ಅಲ್ಲಿ BMW ಅನ್ನೋ ಒಂದು ಹುಡುಗಿಗೆ ಇಲ್ಲಿ ಹೊಡೆದ. ದಿಸ್ ಹ್ಯಾಪೆಂಡ್ ಅಟ್ ಅ ಪ್ಲೇಸ್ ವೇರ್ ವಿ ಸ್ಟೇ. ಆ ಹಂಪನಕಟ್ಟೆ ರೋಡಲ್ಲೇ ಹೊಡೆದಿರೋದು ಅವರು. ನಾವು ಅಲ್ಲಿ ಎಷ್ಟೊತ್ತಿ ಓಡಾಡಿಲ್ಲ. ಏನು ಬೇಕೋ ಆಗ್ಬೋದು ಲೈಫಲ್ಲಿ. ಬಟ್ ವೆನ್ ಯು ಆರ್ ಥಿಂಕಿಂಗ್ ಆಫ್ ಆಲ್ ಆಫ್ ದೀಸ್, ನಾವೆಲ್ಲ ಎಷ್ಟೊಂದು ಜನ ಟ್ರೈನಲ್ಲಿ ಬಂದಿದ್ದೀವಿ. ಹ್ಯಾವ್ ವಿ ನಾಟ್ ಸೀನ್ ಆರ್ ಹರ್ಡ್ ಅಬೌಟ್ ಟ್ರೈನ್ ಡಿರೈಲಿಂಗ್ಸ್? ಟ್ರೈನ್ಗಳು ಡಿರೈಲ್ ಆಗೋದ್ ಬಗ್ಗೆ ಗೊತ್ತಿಲ್ವಾ ನಮಗೆ? ಆಕ್ಸಿಡೆಂಟ್ಸ್ ಆಗಿ ಎಷ್ಟೊಂದು ಜನ ಸಾಯೋದ್ ಬಗ್ಗೆ ಗೊತ್ತಿಲ್ವಾ? ಒಂದೊಂದು ಕ್ಷಣನೂ ಕರ್ತನಲ್ಲಿ ಪ್ರಿಯರೇ, ಇಟ್ಸ್ ಅ ಗಿಫ್ಟ್. ಅದಕ್ಕೆ ಇದನ್ನ ಪ್ರೆಸೆಂಟ್ ಅನ್ನೋದು. ಪ್ರೆಸೆಂಟ್ ಅಂದರೆ ಏನು? ಗಿಫ್ಟ್. ಅದು ತುಂಬ ಈಸಿ ಆದರೆ ಅನ್ಕೊಳ್ಳೋದು, ಏನಪ್ಪ ನಡೀತಾ ಇದೆ, ನಡೀತಾ ಇದೆಯಲ್ಲ ಬಿಡು. ಆಮೇಲೆ ಯಾವ್ದಿಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡೋದು. ಇವರು ಹೇಳ್ದಿರಲ್ಲ, ಲಕ್ಷ್ಮೀಪತಿ ಅಂಕಲ್, ಯಾವ್ದಿಲ್ವೋ ಅದ್ರ ಬಗ್ಗೆ ಮನಸ್ತಾಪ ಜಾಸ್ತಿ. ನಾನು ತಾನಂಗೆ ಯಾವಾಗಲೂ ಒಂದು ಚಾಲೆಂಜ್ ಕೊಡ್ತಾ ಇರ್ತೀನಿ. ಇವತ್ತವರೆಗೂ ಅವಳು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ನನ್ನ ಬಗ್ಗೆ 5 ಒಳ್ಳೇದಳಮ್ಮ ಅಂತ. ಇವತ್ತವರೆಗೂ 13 ವರ್ಷ ಆಯ್ತು ನಮ್ಮದು, 5 ಒಳ್ಳೇದು ಬಂದಿಲ್ಲ. ಆದರೆ 4 ಗ್ರಂಥಗಳು ಬರೆದಿದ್ದಾಳೆ ಗಂಡ ಹೇಗಿರಬಾರ್ದು ಅಂತ. ಅದರಲ್ಲಿ ನನ್ನ ಫೋಟೋಗಳು ಒಂದೊಂದು ಪೇಜಲ್ಲೂ ಇದೆ, ಹೀಗಿರಬಾರ್ದು ಹೀಗಿರಬಾರ್ದು ಅಂತ. ಏನಕ್ಕೆ ಅಂದರೆ ದ ಬ್ಯೂಟಿ ಈಸ್, ನಾವು ತಪ್ಪು ಕಂಡು ಹಿಡಿಯೋದ್ರಲ್ಲಿ ನಂಬರ್ 1.
ಯಾರಲ್ಲಿ? ಬೇರೆಯವರಲ್ಲಿ. ಬ್ಯೂಟಿಫುಲ್. ನಾವು ನಮ್ಮನ್ನ ಏನಾದರೂ ದೇವರು ಜಡ್ಜ್ ಮಾಡಿಬಿಟ್ರೆ ಒಬ್ಬ ಪರಲೋಕ ರಾಜ್ಯದಕ್ಕೆ ಎಂಟ್ರಿ ಆಗೋಗ್ಬಿಡ್ಲಿ, ಎಂಥವನಲ್ಲೂ ನನ್ನ ತಪ್ಪು ಕಣ್ಣು ಹಿಡ್ದೇ ಹಿಡಿತೀನಿ. ಅವನು ಕೂದಲು ಸರಿಗೆ ಅವ್ನು ಬಾಚಿಲ್ಲ ಅಂತ ಬೇಕಾದ್ರೆ ಈಚೆ ಹಾಕ್ಬಿಡ್ತೀನಿ ಅವನ್ನ. ಆದರೆ ಹೆಂಗೋ ಅವ್ನು ಕಣ್ಣು ಹಿಡಿಯೋ ಕೆಪಾಸಿಟಿ ಇದೆ. ಸೊ ಈ ಥರ ಇರಬೇಕಾದ್ರೆ ಕರ್ತನಲ್ಲಿ ಪ್ರಿಯರೇ, ಈ ಪ್ರಾಬ್ಲಮ್ಸಲ್ಲಿ ನಾವು ಇರಬೇಕಾದ್ರೆ ಕ್ರೈಸ್ಟ್ ಬಂದಾಗ ಭೂಲೋಕದಲ್ಲಿ ನಮಗೇನು ಹೇಳ್ತಾರೆ ಅದನ್ನ ಓದೋಣ. ಮ್ಯಾಥ್ಯೂ 6:25. ಮ್ಯಾಥ್ಯೂ 6:25. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಣುಕಿಗಿಂತ ದೇಹವು ಮೇಲಾದದ್ದಲ್ಲವೇ? ಸಾಕು. ಸೊ ಇದರಲ್ಲಿ ಏನು ನೋಡ್ತೀವಿ ಕರ್ತನಲ್ಲಿ ಪ್ರಿಯರೇ ಅಂದರೆ, ಡೋಂಟ್ ಬಿ ಆಂಕ್ಷಿಯಸ್. ಯಾಕಂದರೆ ನಾವು ಇವೆಲ್ಲ ಮಾಡ್ತಾ ಇರೋದು ಏನಕ್ಕೆ ಅಂದರೆ ನಮ್ಮಲ್ಲಿರೋ ಯೋಚನೆಗಳಿಂದ. ನಾವು ಯಾವಾಗ ತುಂಬ ಮುಂದಾಲೋಚನೆ ಮಾಡ್ತೀವಲ್ಲ ಆವಾಗ ಈ ಥರ ಆಗೋ ಪ್ರಾಬ್ಲಮ್ಸು. ಇವಾಗ ಸಡನ್ನಾಗಿ ನನ್ನ ಮಗನಿಗೆ ನಾಳೆ ನೆಕ್ಸ್ಟ್ ಅವನು ಮೆಡಿಕಲ್ಗೆ ಹೋಗಬೇಕು, ಮೆಡಿಕಲ್ ಆದಮೇಲೆ ಅವ್ನು ಇದು ಮಾಡಬೇಕು, ಆಮೇಲೆ ಅದು ಮಾಡಬೇಕು, ಇದು ಅದು ಅಂದ್ಕೊಂಡಿದ್ರೆ ನಂದು ಇಲ್ಲಿಂದ ಬಾಲ್ಡ್ ಆಗ್ತಾ ಇರೋದು ನನಗೆ ಗೊತ್ತಾಗ್ತಾ ಇರಲ್ಲ. ಇಲ್ಲಿ ಫಸ್ಟೇ ಹೊಟ್ಟೋಗ್ಬಿಟ್ಟಿರುತ್ತೆ, ಯಾರು ಹೇಳೋದು ಇಲ್ಲ. ಆಮೇಲೆ ಸಡನ್ನಾಗಿ ಹಿಂಗೆ ಮುಟ್ಕೊತೀನಿ ಇರಲ್ಲ, ಏನೂ ಇರಲ್ಲ, ಅವನ ಜೀವನ ನಡೀತಾ ಇರುತ್ತೆ ಆರಾಮಾಗಿ. ತುಂಬ ಮುಂದಾಲೋಚನೆ ಮಾಡ್ತೀವಲ್ಲ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಬೈಬಲಲ್ಲಿ ಬರೀತಾರೆ, ತುಂಬ ಏನು ಮಾಡಬೇಡ, ಇವ್ರ ಬಗ್ಗೆ ಯೋಚನೆಗಳು ಮಾಡಬೇಡ. ಐ ಆಮ್ ದೇರ್. ವೆನ್ ಯು ಹ್ಯಾವ್ ಸಚ್ ಅ ಪವರ್ಫುಲ್ ಗಾಡ್, ಯು ಹ್ಯಾವ್ ಟು ಟ್ರಸ್ಟ್. ಟ್ರಸ್ಟ್ ಇಲ್ಲ ಅಂದರೆ ಭೂಲೋಕದಲ್ಲೇ ಏನೂ ನಡೆಯಲ್ಲ, ಇನ್ನು ದೇವರ ಜೊತೆ ಏನು ನಡೆಸೋಕ್ಕಾಗತ್ತೆ ನಾವು? ಸೊ ಕರ್ತನಲ್ಲಿ ಪ್ರಿಯರೇ, ಏನಕ್ಕೆ ನೀವು ಯೋಚನೆ ಮಾಡಬಾರ್ದು ಅಂತಾನು ಬೈಬಲಲ್ಲಿ ಬರೀತಾರೆ ನೋಡಿ. ಜೆರೆಮಯ 29:11 ಜೆರೆಮಯ 29:11. ಇವರಿಗೆ ಗತಿಯಾಗಲಿ, ನಿರೀಕ್ಷೆಯಿರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಸೊ ಕರ್ತನಲ್ಲಿ ಪ್ರಿಯರೇ, ದೇವರು ಹೇಳ್ತಾರೆ, ಐ ಹ್ಯಾವ್ ಪ್ಲಾನ್ಸ್ ಫಾರ್ ಯು. ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲ ಒಳ್ಳೆಯದೇ ಯೋಚನೆ ಮಾಡ್ತಾ ಇದ್ದೀನಿ ಅಂತಾರೆ. ನಥಿಂಗ್ ಟು ಪಿನ್ ಪಾಯಿಂಟ್ ಆಸ್ ಮಿಸ್ಟೇಕ್ಸ್. ಅರೆ ನಾನೇನು ಮಾಡ್ತಾ ಇದ್ದೀನಿ, ಎಲ್ಲ ನಿನ್ನ ಒಳ್ಳೆಯದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಬರೀತಾರೆ. ಅಂಥ ಸಾಲಿಡ್. ಇನ್ನೂ ಏನು ಪ್ರೂಫ್ ಬೇಕು? ಇನ್ಫ್ಯಾಕ್ಟ್ ಅದೇ ನಾನು ಹೇಳೋದು, ನಮ್ಮ ಲೈಫ್ನ ನಾವು ಸ್ಟಾಪ್ ಮಾಡಿಬಿಟ್ಟು ಸುಮ್ಮನೆ 1-2 ದಿನ ಕೂತ್ಕೊಂಡು ಏನೇನಾಯ್ತಪ್ಪ ನನ್ನ ಜೀವನದಲ್ಲಿ. ಇವಾಗ ನಾನೇ ನನ್ನ ಜೀವನ ಬಗ್ಗೆ ಹೇಳ್ಬೇಕಾದ್ರೆ ನಾನು 10th ಸ್ಟ್ಯಾಂಡರ್ಡಿಂದ ಏನೇನು ಮಿರಾಕಲ್ಸ್ ಆಗಿದೆ ಅಂತ ಹೇಳ್ಕೊಂಬಂದ್ರೇ ನಾನು ಬೇರೆ ಸ್ಪೀಕರ್ಸ್ಗೆ ಚಾನ್ಸ್ ಕೊಡಲ್ಲ, ಅಷ್ಟು ಮಾತಾಡ್ಬೋದು. ಟೆಸ್ಟಿಮೋನೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನೀವು ಪಾಲ್ ಅವರು ಬರೆದಿರೋದು ನೀವು ಎಷ್ಟೊಂದು ಲೆಟರ್ಸ್ ನೋಡಿದ್ರೆ ಇಟ್ ಹ್ಯಾಸ್ ಹಿಸ್ ಟೆಸ್ಟಿಮನೀಸ್. ಏನಕ್ಕೆ ಟೆಸ್ಟಿಮನೀಸ್ ಇಂಪಾರ್ಟೆಂಟ್ ಅಂದರೆ ಆವಾಗಲೇ ನಾವು ಕನೆಕ್ಟ್ ಆಗೋದು. ನಾವು ನಮ್ಮ ಮಕ್ಕಳಿಗೆ ನಮ್ಮ ಕಷ್ಟಗಳನ್ನ ಹೇಳಬೇಕು, ಆವಾಗಲೇ ಗೊತ್ತಾಗೋದು ಕಷ್ಟ ಅಂದ್ರೆ ಏನು ಅಂತ. ಇಲ್ಲ ಅಂದರೆ ಜೀವನನೇ ಆರಾಮಾಗಿದೆ ಅನ್ಕೊಂತಾರೆ. ಇಟ್ ಈಸ್ ನಾಟ್ ಸೊ. ಇವತ್ತು ನಾನಿಲ್ಲಿ AC ರೂಮಲ್ಲಿ ನಿಂತಿದ್ದೀನಿ ಅಂದರೆ ಇಟ್ ಈಸ್ ಅ ಗಿಫ್ಟ್ ಆಫ್ ಗಾಡ್. ಯಾಕಂದರೆ ನಾವು ಆರ್ ದ ಪ್ರಿವಿಲೇಜ್ಡ್ ಫ್ಯೂ ಟು ಗೆಟ್ ದೀಸ್ ಕೈಂಡ್ ಆಫ್ ಫೆಸಿಲಿಟೀಸ್. ಎಲ್ಲರಿಗೂ ಸಿಗಲ್ಲ. ಇಂಡಿಯಾ ಅಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಸಫರಿಂಗ್. ನಾವು ಅದರಲ್ಲಿ ಪ್ರಿವಿಲೇಜ್ಡ್. ಅದನ್ನು ನಾವು ತಿಳ್ಕೊಬೇಕು, ತಿಳಿಸ್ಬೇಕು. ಸುಮ್ಮನೆ ಇದೆಲ್ಲ ಬರ್ತಾ ಇದೆ, ಬೇರೆಯವ್ರಿಗೂ ಸಿಗ್ತಾ ಇದೆ ತಾನೆ, ನಾನೇನು ಅಂಬಾನಿ ಆಗಿಲ್ವಲ್ಲ. ಅರೆ ನೀನು ಸಿರಿಯಲ್ಲೂ ಇಲ್ಲ ತಾನೆಪ್ಪ. ಲುಕ್ ಅಟ್ ಬೋತ್ ಸೈಡ್ಸ್ ಆಫ್ ದ ಕಾಯಿನ್. ಜೀವನದಲ್ಲಿ ಬರೀ ಮೇಲೆ 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 ಆಸೆ ಆಸೆ ಆಸೆ, ಇಟ್ಸ್ ನಾಟ್ ಗುಡ್. ಸೊ ಏನು ನಮಗೆ ತಿಳುವಳಿಕೆ ಆಗುತ್ತೆ ಕರ್ತನಲ್ಲಿ ಪ್ರಿಯರೇ ಅಂತ ನೋಡಿದ್ರೆ, ಜೀವನ ವೆನ್ ಇಟ್ ಯು ಹೋಲ್ಡ್ ಇಟ್ ಆ್ಯಂಡ್
look all over it, you'll get to know one very beautiful thing. Romans 8:28. ದೇವರ ಸಂಕಲ್ಪದ ಮೇರೆಗೆ ತರಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ಸೊ ಏನು ಹೇಳ್ತಾರೆ ಅಂದರೆ, ಆಲ್ ವರ್ಕ್ ಫಾರ್ ದ ಗುಡ್ ಆಫ್ ದೋಸ್ ಹು ಬಿಲೀವ್ ಇನ್ ಗಾಡ್. ಸೊ ನಮ್ಮ ಜೀವನದಲ್ಲಿ ಆಗೋದು ಒಂದೊಂದು ನಮ್ಮ ಒಳ್ಳೇದಕ್ಕೆ ಆಗೋದು. ನಾವು ಅನ್ಕೊಬೋದು ಆ ಟೈಮಲ್ಲಿ, ಆ ಟೈಮಲ್ಲಿ ನಮ್ಗೆ ಆನ್ಸರ್ ಇರಲ್ಲ. ಯಾಕಂದರೆ ದೇವರ ಒಂದು ಆಲೋಚನೆ, ದೇವರ ಒಂದು ಯೋಚನೆಗಳು, ಅವರ ಒಂದು ಸಂಕಲ್ಪ, ಅವರೊಂದು ವೇ ಆಫ್ ಥಾಟ್ಸು ನಮ್ಮ ಜೊತೆ ಬರಲ್ಲ. ಅವ್ರದ್ದು ಯಾವುದೋ ಬೇರೆ ಲೆವೆಲಲ್ಲಿ ಇರ್ತಾರೆ. ಆದರೆ ಅವೆಲ್ಲ ಮಾಡಬೇಕಾದ್ರೆ ಆಲ್ ದೀಸ್ ಥಿಂಗ್ಸ್ ವಿಲ್ ಕಮ್ ಇನ್ ಟು ಪ್ಲೇಸ್. ಆವಾಗಲೇ ನಮ್ಗೆ ಗೊತ್ತಾಗೋದು ಅಟ್ ದಿ ಎಂಡ್ ಆಫ್ ದ ಡೇ. ನಾವು ಇವತ್ತು ಈ ಪೊಸಿಷನಲ್ಲಿ ನಾನು ಒಂದು ಕಾರಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೇನು, ಇಟ್ ಈಸ್ ಅ ಗಿಫ್ಟ್, ಇಟ್ ಈಸ್ ಸಮಥಿಂಗ್ ಫಾರ್ ಮೈ ಗುಡ್. ಅದನ್ನು ನಾನು ತಿಳುವಳಿಕೆ ಇಟ್ಕೊಂಡು ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸಿದ್ರೆ ದಟ್ ಈಸ್ ಫಾರ್ ದ ಬೆಟರ್ಮೆಂಟ್. ಯಾರೋ ಇವಾಗ ರೋಡ್ ಕ್ರಾಸ್ ಮಾಡ್ತಾ ಇದ್ರೆ ಯು ಶುಡ್ ಶೋ ಜನರಲ್ ಕರ್ಟಸಿ. ಗಾಡಿ ಸ್ಟಾಪ್ ಮಾಡಬೇಕು, ಅವ್ರು ಹೋಗಕ್ಕೆ ಬಿಡಬೇಕು, ಆಮೇಲೆ ಹೋಗಬೇಕು. ಸಿಗ್ನಲ್ ರೆಡ್ ಬರ್ತಾ ಇದ್ರೆ ಹಾರ್ನ್ ನೋಡ್ಕೊಂಡು ಆಕ್ಸಿಲರೇಟರ್ ಒತ್ತದಲ್ಲ, ಬ್ರೇಕ್ ಬಗ್ಗೆ ಯೋಚನೆ ಮಾಡಬೇಕು. ರೆಡ್ ಬರ್ತಾ ಇದ್ರೆ ಆಕ್ಸಿಲರೇಟರ್ ಒತ್ತಾರೆ. ಸೊ ಆಲ್ ದೀಸ್ ಬೇಸಿಕ್ ಕರ್ಟಸೀಸ್, simple things in life are very very important because everything happens for our own good. ನಾವು ನೋಡ್ತೀವಿ ಎಂಡಲ್ಲಿ ನಾವು ಏನು ಮಾಡ್ತೀವೋ ನಮಗೂ ಅದೇ ಥರ ಏನಾಗ್ಬೋದು, ರಿಟರ್ನು ಬರ್ಬೋದು. ಬರ್ತ್ಡೇಸಲ್ಲಿ ರಿಟರ್ನ್ ಗಿಫ್ಟ್ ಅಂತ ಕೊಡ್ತಾರಲ್ಲ, ಅದೇ ಥರ ರಿಟರ್ನ್ ಗಿಫ್ಟ್ಸು ಬಂದ್ಬಿಡುತ್ತೆ. ಆಮೇಲೆ ನಾವು ಯೋಚನೆ ಮಾಡ್ತೀವಿ. ದೇರ್ ವಾಸ್ ದಿಸ್ ಒನ್ ವೆರಿ ಗುಡ್ ಪ್ಯಾರಬಲ್ ವೇರ್ ಕ್ರೈಸ್ಟ್ ಸೇಸ್, ಒಬ್ಬ ಏನು ಮಾಡ್ತಾ ಇರಲ್ಲ, ಸಾಲ ತೀರ್ಸೋಕ್ಕಾಗ್ತಾ ಇರಲ್ಲ, ಅವನು ಬಂದ್ಬಿಟ್ಟು ಏನು ಮಾಡ್ತಾನೆ, ಅವನು ಇವನ ಹತ್ರ, ಸಾಲ್ಗಾರ ಯಜಮಾನನ ಹತ್ರ ಬಂದ್ಬಿಟ್ಟು ಇಲ್ಟಲ್ ನಾನೇನು ಮಾಡೋಕ್ಕಾಗತ್ತಲ್ಲ, ತೀರ್ಸೋಕ್ಕಾಗ್ತಲ್ಲ, ನನಗೆ ಸ್ವಲ್ಪ ಏನು ಮಾಡು, ಟೈಮ್ ಕೊಡು ಅಂತ. ಆಯ್ತು ಹೋಗಪ್ಪ ನಿಂಗೆ ಟೈಮ್ ಕೊಟ್ಟಿದ್ದೆ ಅಂತ ಕಳಿಸ್ಬಿಡ್ತಾನೆ. ಆದರೆ ಅವ್ನು ಯಾರಿಗೋ ಸಾಲ ಕೊಟ್ಟಿರ್ತಾನೆ, ಅವನೇನು ಮಾಡ್ತಾನೆ, ಅವನ ಹತ್ರ ಹೋಗಿ ಅವನ ಹತ್ರ ಒದ್ದು ಗಿದ್ದು ಒಂದು ಮನೆ ಇದೆಲ್ಲ ಇದು ಮಾಡಿಸ್ಬಿಟ್ಟು ಏನು ತೊಗೊತಾನೆ, ಅವನದು ಬಡ್ಡಿ ಸಮೇತ ತೊಗೊತಾನೆ. ಆ ವಿಚಾರನ ಈ ಓನರ್ಗೆ ಬಂದು ಹೇಳಿದಾಗ ಅವನೇನು ಮಾಡ್ತಾನೆ. ಸಿ ದಟ್ ಈಸ್ ದ ಡಿಫ್ರೆನ್ಸ್. ಇನ್ಫ್ಯಾಕ್ಟ್ ಲಕ್ಷ್ಮೀಪತಿ ಅಂಕಲ್ ಮಾತಾಡ್ಬೇಕಾದ್ರೆ ಹೇಳಿದ್ರು, ನಿನ್ನ ವೈರಿನನ್ನು ಪ್ರೀತಿಸು ಅಂತ. ಇದಕ್ಕಿಂತ ಮೋಸ್ಟ್ ಡೇಂಜರಸ್ ನಾವು ಲಾರ್ಡ್ಸ್ ಪ್ರೇಯರಲ್ಲೇ ಮಾಡ್ತೀವಿ, forgive our trespasses as we forgive those who trespass against us. ಇದು ಹೆಂಗಿದೆ ಅಂದರೆ, ನನ್ನ ತಪ್ಪುಗಳನ್ನ ಕ್ಷಮಿಸು, ನಾನು ಬೇರೆಯವ್ರು ನನ್ನ ಅಗೇನ್ಸ್ಟಾಗಿ ಹೆಂಗೆ ತಪ್ಪು ಮಾಡ್ತಾರೋ ಅವ್ರನ್ನ ನಾನು ಕ್ಷಮಿಸ್ದಂಗೆ. ನಾನೇ ಕ್ಷಮಿಸ್ತಾ ಇಲ್ಲ ಅಂದರೆ ನನ್ನ ಏನು ಕ್ಷಮಿಸೋಕ್ಕಾಗುತ್ತೆ? ಫರ್ಗಿವ್ನೆಸ್ ನಾವು ಕೊಡಬೇಕು. ಯಾಕಂದರೆ ದೇವ್ರು ನಮ್ಗೇನು ಮಾಡಿದ್ದಾರೆ, ಅದನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ಥಿಂಗ್ಸ್, ಕಾಂಪ್ಲಿಕೇಟೆಡ್ ಏನೂ ಇಲ್ಲ ಇದರಲ್ಲಿ. ಬಿಡಪ್ಪ ದೇವ್ರು ನೋಡ್ಕೊತಾರೆ, ತಪ್ಪು ಮಾಡಿದಾನ ದೇವ್ರು ನೋಡ್ಕೊತಾರೆ, ಬಿಡು, ನಂದೇನಿದೆ, ಹೋಗ್ಬೇಕು. ಪೀಟರ್ ಅದೇ ಬರೀತಾರೆ, ನೀನು ಸರಿಗಿದ್ದು ನಿನಗೆ ಎಲ್ಲ ಸರಿಗಾಗ್ತಾ ಇದೆ, ಇಲ್ಲ ನೀನು ತಪ್ಪು ಮಾಡ್ಬಿಟ್ಟು ನಿಂಗೆ ಒದೆ ಬೀಳ್ತಾ ಇದ್ರೆ ಅದರಲ್ಲೇನಿದೆ? ಏನೂ ಇಲ್ಲ. ನೀನು ತಪ್ಪು ಮಾಡಿದ್ಯಾ, ಒದೆ ತಿಂತಾ ಇದೆಯಾ? ಆದರೆ ನೀನು ತಪ್ಪು ಮಾಡ್ದೇನೆ ಒದೆ ತಿಂದರೆ ತಾನೇ ನಿಂಗೆ ಲಾಭ. ಅದಕ್ಕೆ ತಾನೇ ಶೋಧನೆ ಅನ್ನೋದು. ಇಲ್ಲ ಅಂದರೆ ಅದಕ್ಕೆ ಯಾರು ಶೋಧನೆ ಅಂತಾರೆ? ಸಾರ್ ನಾನು ಬರೀ 5 ರೂಪಾಯಿ ಕದ್ದೆ ಸಾರ್, ಅದಕ್ಕೆ ಹೊಡಿತಾ ಇದ್ದಾರೆ ಅಂದರೆ ಯಾಕೆ ಕದ್ದೆ, ಅದಕ್ಕೆ ಏನೋ ಹೇಳಬೇಕು. ಸೊ ಕರ್ತನಲ್ಲಿ ಪ್ರಿಯರೇ, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ಸ್ ನಾವು ನೋಡೋದೇನಪ್ಪ ಅಂದರೆ, ವೈ ವಿ ಆಲ್ವೇಸ್ ಹ್ಯಾವ್ ಟು ಬಿ in this position knowing that all of these are working so well, andre who supplies for all our needs? Philippians 4:19 ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ
ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವರು. ದೇವರೇ ನಮ್ದೆಲ್ಲ ಏನು ಮಾಡ್ತಾರಂತೆ? He'll take care of all our needs. ಇದೆಲ್ಲ ನಾವು ನೋಡಿದಾಗ ನಮ್ಗೆ ಯಾವಾಗಲೂ ಏನಾಗೋದು ಏನು ಅಂದರೆ, ದ ವಂಡರ್ಫುಲ್ ವರ್ಡ್ಸ್ ಅಗೇನ್, ಇದನ್ನ ನಮ್ಮ ತಂದೆಯವರು ಇದು ಕೊಟೇಶನ್ ಕೊಟ್ಟಿದ್ದು 34:8. ಅಲ್ಲೇನು ಬರುತ್ತೆ? ಸಾಮ್ಸ್ 34:8 ಅಲ್ಲಿ, ಟೇಸ್ಟ್ ಆ್ಯಂಡ್ ಸಿ ಹೌ ಗುಡ್ ಗಾಡ್ ಈಸ್. ಯಾಕಂದರೆ ದೀಸ್ ಆರ್ ದ ಎಕ್ಸ್ಪೀರಿಯನ್ಸಸ್. ಒಂದು ಕೆಲಸ ಸಿಗಬೇಕು ಅಂದರೆ ಅದಕ್ಕೆ ದೇವ್ರದ್ದು ಇದಿರಬೇಕು, ಕೃಪೆ ಇರಬೇಕು. ಎಷ್ಟೊಂದು ಜನದ ಕೆಲಸ ಕರೋನಾ ಟೈಮಲ್ಲಿ ಹೋಯ್ತು. ನನಗೆ ಕರೋನಾ ಟೈಮಲ್ಲಿ ಕೆಲಸ ಸಿಕ್ತು. ಶುಡ್ ಐ ನಾಟ್ ಬಿ ಗ್ರೇಟ್ಫುಲ್? ಶುಡ್ ಐ ಸೇ ಏಯ್ ಅದು ನಂದೇಪ್ಪ? ಇವರು ಹೇಳಿದ್ರಲ್ಲ, ಪ್ರಕಾಶ್ ಅಂಕಲ್ ಹೇಳಿದ್ರು, ದಿ ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಇರಬೇಕು. ನನ್ನಿಂದ ಆಯಿತು ಅಂದರೆ ಅಲ್ಲೇ ಫಿನಿಶ್ಡ್. ಇಲ್ಲೆಲ್ಲೂ ನಾನು ಅನ್ನೋದಿಲ್ಲ, ಎಲ್ಲ ದೇವರೇ ಇರೋದು. ಸೊ ಹ್ಯುಮಿಲಿಟಿ ಇರಬೇಕು, ಥ್ಯಾಂಕ್ಫುಲ್ನೆಸ್ ಇರಬೇಕು. ಆ್ಯಂಡ್ ದಟ್ಸ್ ದ ಓನ್ಲಿ ಥಿಂಗ್. ಯಾಕಂದರೆ ಬೇರೆ ಏನೂ ಕೊಡೋಕ್ಕಾಗಲ್ಲ. ಹೋಲ್ ಇವತ್ತಿಂದು ನೀವು ಕೊಟೇಶನ್ಸ್ ಯಾರಾದರೂ ಬರ್ಕೊಂಡಿದ್ದು ಚೆಕ್ ಮಾಡಿದ್ರೆ ಯು ಕ್ಯಾನ್ ಸಿ ಮೆಜಾರಿಟಿ ಆಫ್ ದ ಕೊಟೇಶನ್ಸ್ ಹ್ಯಾವ್ ಕಮ್ ಫ್ರಮ್ ಸಾಮ್ಸ್. ಡೇವಿಡ್ ಹ್ಯಾಡ್ ದ ಹಾರ್ಟ್ ಆಫ್ ಗಾಡ್. ಅಷ್ಟು ಕೃತಜ್ಞತೆಗಳು ಹೇಳಿದ್ರು ಅವರು, ಬಿಕಾಸ್ ಹಿ ನ್ಯೂ. ಯಾಕಂದರೆ ಗೋಲಿಯಾತ ಬಂದು ಅಷ್ಟೊಂದು ಕಿರ್ಚಬೇಕಾದ್ರೆ ಟು ಜಸ್ಟ್ ಗೋ ಆ್ಯಂಡ್ ಟೆಲ್ ಇವನ್ ಯಾರೋ ನಮ್ಮ ದೇವ್ರ ಮೇಲೆ ಕಿರ್ಚೋನು ಅಂತ ಮಾತಾಡಿ ಹೋಗ್ಬೇಕು ಅಂದರೆ ಇಟ್ ನೀಡ್ಸ್ ಆಬ್ಸಲ್ಯೂಟ್ ಟ್ರಸ್ಟ್ ಇನ್ ಗಾಡ್. ಸತ್ತರೆ ದೇವರಿಂದ ಇದ್ದಪ್ಪ, ಬದುಕಿದ್ರೆ ದೇವರಿಂದ, ಇವನಿಂದ ಏನು ನನಗೆ ಅನ್ನೋ ಒಂದು ತಾಕತ್ತಿರಬೇಕು. ಸೊ ದಟ್ ಕೇಪಬಿಲಿಟಿ ಓನ್ಲಿ ಪೀಪಲ್ ಹೂ ಕಂಪ್ಲೀಟ್ಲಿ ಟ್ರಸ್ಟ್ ಇನ್ ಗಾಡ್ ವಿಲ್ ಹ್ಯಾವ್. ಆ ಟೇಸ್ಟ್ ಮಾಡಿರ್ಬೇಕು ನಾವು ಒಂದೊಂದು ಸಿಚುವೇಶನಲ್ಲೂ. ಇವಾಗಲೂ ಅಷ್ಟೇ. ಸಿ, ಔಟ್ ಆಫ್ ಆಲ್ ದ ಮಿರಾಕಲ್ಸ್ ಆಫ್ ಲೈಫ್, ಗಿವಿಂಗ್ ಬರ್ತ್ ಇಟ್ ಸೆಲ್ಫ್ ಇಸ್ ದ ಗ್ರೇಟೆಸ್ಟ್ ಮಿರಾಕಲ್. ನನಗೆ ಇವಾಗಲೂ ನೇತನ್ ಹುಟ್ಟಿರೋದೇ ನಮ್ಮ ಜೀವನದಲ್ಲಿ ಬಿಗ್ಗೆಸ್ಟ್ ಮಿರಾಕಲ್. ಇವೊಂದು ಬೇರೆ ಮಿರಾಕಲ್ಸ್ ಇದೆ, ದರ್ ಇಸ್ ನೋ ಕಂಪ್ಯಾರಿಸನ್, ರೈಟ್? ಆದರೆ ವೆನ್ ಐ ಟರ್ಮ್ ದೋಸ್, ಬಿಕಾಸ್ ಏನಾಗುತ್ತೆ ಕರ್ತನಲ್ಲಿ ಪ್ರಿಯರೇ ಅಂದರೆ, ಒಂದು ಮಗು ಅಂತ ಬಂದಾಗ ಯು ವಿಲ್ ಆಟೋಮ್ಯಾಟಿಕ್ಲಿ ನೋ ವಾಟ್ ಸ್ಯಾಕ್ರಿಫೈಸ್ ಗಾಡ್ ಹ್ಯಾಡ್ ಡನ್ ಫಾರ್ ಅಸ್. ಅಲ್ಲಿ ತನಕ ಎಸ್, ಯು ಕ್ಯಾನ್ ಕೋರಿಲೇಟ್. ಅದರಲ್ಲೂ ನನ್ನ ಮಗ ಏನು ಒಳ್ಳೆಯವನಲ್ಲ, ಬಾಯಿಗೆ ಕೊಡ್ತಾನೆ. ಎಸ್ ವಾಟ್ ಅಂದರೆ ವಾಟ್ ಅಂತಾನೆ, ಕೂತ್ಕೊಳ್ಳೋ ಅಂದರೆ ವೈ ಅಂತಾನೆ, ಡೋಂಟ್ ಡೂ ದಿಸ್ ಅಂದರೆ ವೈ ಆರ್ ಯು ಡೂಯಿಂಗ್ ಇಟ್ ಅಂತಾನೆ, ಡೋಂಟ್ ವಾಚ್ ಮೊಬೈಲ್ ಅಂದರೆ ಯು ಸಿ ಮೊಬೈಲ್ ಅಂತಾನೆ. ಯಾವಾಗಲೂ ಕಿರಿಕೆ. ಆದರೆ ಅವನು ಇಸ್ ಸ್ಟಿಲ್ ಒನ್ ಆಫ್ ದ ಬಿಗ್ಗೆಸ್ಟ್ ಗಿಫ್ಟ್ಸ್. ಯಾಕಪ್ಪ ಅಂದರೆ ಅವನಿಗೇನು ಬೇಕೋ ಇಲ್ಲ ಅನ್ನೋ ಕೆಪಾಸಿಟಿ ಯಾರಿಗೂ ಇಲ್ಲ ಮನೆಯಲ್ಲಿ. ಅವರಮ್ಮ ಯಾವಾಗಲೂ ಕಿರ್ಚಾಡ್ತಾ ಇರ್ತಾಳೆ. ಆದರೆ ಅವನಿಗೇನಾದರೂ ಒಂದು ಸ್ವಲ್ಪ ಆಯಿತು, ರಾತ್ರಿ ಎಲ್ಲ ಜಾಗರಣೆ. ನಾನು ಮಲ್ಕೊಂಡಿರ್ತೀನಿ, ಆದರೆ ನನ್ನ ಒದ್ದೆ ಬಿಡಿಸೋದು, ಆದರೆ ಜಾಗರಣೆ ಅವಳಿಗೆ. ಏನಕ್ಕೆ? ಅಷ್ಟು ಒಂದು ಪ್ರೀತಿ. ಇವಾಗ ಆ ಥರ ಟೈಮಲ್ಲಿ ಒಂದು ಮಿಸ್ಟೇಕು ಮಾಡ್ದೇವೆ ಇರೋ ಕ್ರೈಸ್ಟ್ನ ಕಳಿಸ್ಕೊಡ್ಬೇಕಂದ್ರೆ ಹೆಂಗಿರ್ಬೇಕು ದೇವ್ರ ಪ್ರೀತಿ ನಮ್ಮ ಮೇಲೆ? ವೆನ್ ವಿ ರೀಡ್ ಏಬ್ರಹಾಮ್ ಮಗುವಾಗಿದೆಯಾ ಅವಾಗ? ಅವ್ರಿಗೆ ಸಾರಾ ಅವ್ರಿಗೆ ಎಷ್ಟಿರುತ್ತೆ ಪ್ರೀತಿ ಮಗು ಮೇಲೆ? ಹೊಡೆದ್ಬಿಟ್ಟಿರೋರು ಐಸಾಕ್ಗೆ. ಏನಕ್ಕಂದ್ರೆ ದೇವ್ರ ಮೇಲಿರೋ ಪ್ರೀತಿ ಅವ್ರಿಗೆ ಅವ್ರ ಮಗನ ಮೇಲ್ಕಿಂತ ಜಾಸ್ತಿ ಇತ್ತು.
ಆ ಕೆಪಾಸಿಟಿ. ಇದು ನಾವು ನಮ್ಮಲ್ಲಿ ನೋಡ್ಕೊಬೇಕು, ಆ ಕೆಪಾಸಿಟಿ ನಮ್ಮಲ್ಲಿ ಇದೆಯಾ ಅಂತ. ನನಗಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ನಾನು ದೇವ್ರ ಕಾಲಿಗೆ ಬಿದ್ದುಬಿಡ್ಬೋದು, ಆಮೇಲೆ ಕ್ಷಮಾಪಣೆ ಕೇಳ್ಬೋದು. ಆದರೆ ದೋಸ್ ಕೈಂಡ್ ಆಫ್ ದಟ್ ಈಸ್ ದ ಬ್ಯೂಟಿ. ದೇವ್ರೇನಪ್ಪ ಅಂದರೆ ನಂಗೆ ಆ ಥರ ಶೋಧನೆಗಳು ಕೊಡಲ್ಲ. ಬಿಕಾಸ್ ಹೀ ನೋಸ್ ನನ್ನ ಕೆಪಾಸಿಟಿ ಏನು. ಹಿ ವಿಲ್ ನಾಟ್ ಗಿವ್ ಮೀ ಥಿಂಗ್ಸ್ ವೇರ್ ಐ ಆಮ್ ಶೋರ್ ಶಾಕ್ ಟು ಫೇಲ್. ಆಯ್ತಪ್ಪ ನಿನ್ನ ಮಗನ ಏನು ಮಾಡಿ ಇವಾಗ ಸ್ಯಾಕ್ರಿಫೈಸ್ ಮಾಡಿಬಿಡು ನಡಿ ಅಂತ ಎಲ್ಲೂ ದೇವರು ಹೇಳಲ್ಲ ನನಗೆ. ಯಾಕಂದರೆ ಹಿ ನೋಸ್ ಇವ್ನಿಗೆ ಆ ಕೆಪಾಸಿಟಿ ಇಲ್ಲ, ಇವನು ಆ ಥರ ದೊಡ್ಡ ಮನುಷ್ಯ ಆಗೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾವು ಆ್ಯಡಮ್ ಅವ್ರ ಈವ್ ಬಗ್ಗೆ ಮಾತಾಡಬೇಕಾದ್ರೂ ಆ್ಯಡಮ್ ತಿನ್ಬಿಟ್ರು, ಈವ್ ತಿನ್ಬಿಟ್ರು ಅಂತ ಎಷ್ಟೊಂದು ಕಡೆ ಹೇಳ್ತಾರೆ. ಆದರೆ ನಾನು ಕೇಳೋದು ಕರ್ತನಲ್ಲಿ ಪ್ರಿಯರೇ, ಅದಾದಮೇಲೆ ಏನೇನು ತಪ್ಪುಗಳು ಮಾಡಿದ್ರು ಅವರು? ಎಲ್ಲಾದರೂ ರೆಕಾರ್ಡ್ ಇದೆಯಾ ಆಮೇಲೆ ಏನೇನು ತಪ್ಪುಗಳು ಮಾಡಿದ್ದಾರೆ ಅಂತ? ಆದರೆ ನಾವೇ ಎಷ್ಟೆಷ್ಟು ತಪ್ಪುಗಳು ಮಾಡಿದ್ದೀವಿ. ಸೊ ಆ ಥರ ಲೆಕ್ಕ ಹಾಕೊಂಡು ಹೋದರೆ ಯು ನೋ ಹೌ ಮೆಗ್ನಾನಮಸ್ ಗಾಡ್ ಇಸ್. ಆ್ಯಂಡ್ ಟುಡೇ ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್ಸ್ ವಾಟ್ ಐ ಸಿ ಇಸ್, ಇನ್ಫ್ಯಾಕ್ಟ್ ನಾನು ನಿನ್ನೆ ಇವರು ಮುನ್ನವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಸುಮ್ಮನೆ ಕೇಳಿದೆ, ಏನು ಮುನ್ನ ಏನಕ್ಕೆ ಏನಕ್ಕೆ ಈ ಸರ್ವಿಸ್ಸು ಅಂತ. ಅವ್ರು ಹೇಳಿದ್ರು ನಮ್ಮದು 19 ವರ್ಷ ಆಯಿತು, ಆಮೇಲೆ ನೀವೆಲ್ಲ ಬರ್ತೀರಲ್ಲ. ಸಿ ವಾಟ್ ಗ್ರೇಟ್ನೆಸ್ ದೇರ್ ಇಸ್. ಯು ಕ್ಯಾನ್ ರಿಜಾಯ್ಸ್ ವಿತ್ ಎನಿಬಡಿ, ಬಟ್ ದೇ ಚೋಸ್ ಅಸ್. ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡಿಕೊಂಡ್ರು. ಆಲ್ ಆಫ್ ದೀಸ್ ಅಲೈನ್ ವಿತ್ ವಾಟ್ Psalms 105:1 says. Psalms 105:1. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ. ಸೊ ಎಲ್ಲ ಜನಕ್ಕೂ ಅವರ ಒಂದು ಮಾಡಿರೋ ಕ್ರಿಯೆಗಳನ್ನ ಏನು ಮಾಡಿ ವರ್ಣಿಸ್ರಿ ಅಂತಲೇ ಹೇಳ್ತಾರೆ ಬೈಬಲಲ್ಲಿ. ಸೊ ಯು ಹ್ಯಾವ್ ಟು ಸಿ ಹೌ ಯು ಕ್ಯಾನ್ ಟೆಲ್ ವಾಟ್ ಗ್ರೇಟ್ ಥಿಂಗ್ಸ್ ಗಾಡ್ ಹ್ಯಾಸ್ ಡನ್ ಫಾರ್ ಆಲ್ ಆಫ್ ಅಸ್. ಈಚ್ ಒನ್ ಇಲ್ಲಿರೋರು ಒಬ್ಬೊಬ್ರು ಕೂತಿರೋರು ಕರ್ತನಲ್ಲಿ ಪ್ರಿಯರೇ, ನಾನು ಹೇಳ್ತೀನಿ, ನಿಮ್ಮದು ಲೈಫ್ ಎಕ್ಸ್ಪೀರಿಯನ್ಸ್ನ ನೀವೇ ಬರ್ಕೊಂಡು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಿದ್ರೆ ನಿಮ್ಮಿಂದ ಯಾರೋ ಒಬ್ಬರು ಚೇಂಜ್ ಆಗೇ ಆಗ್ತಾರೆ. ಅಷ್ಟು ಒಂದು ಇದು ಇರುತ್ತೆ ಇಂಪ್ಯಾಕ್ಟ್. ತುಂಬ ತುಂಬ ಡಿಫಿಕಲ್ಟು, ಆದರೆ ಸಚ್ ಇಂಪ್ಯಾಕ್ಟ್ಸ್ ವಿಲ್ ಆಲ್ವೇಸ್ ಬಿ ದರ್. ಸೊ ನಾನು ಅಗೇನ್ ವೈಲ್ ಐ ಎಂಡ್ ಇವ್ರದ್ದು ವರ್ಸ್, ನಾನು ಸಬ್ಜೆಕ್ಟ್ ವರ್ಸ್ನೇ ಬರ್ಕೊಂಡಿರೋದು ಎಂಡಾಗಿ. ಪ್ರಕಾಶ್ ಮಾಮ ಅವ್ರು ಬರ್ತಿದ್ದೆ ಹೇಳಿದ್ದೆ Psalms 103:1 and 2 ನಾನೇ. ಬಟ್ ಆ ವರ್ಸೇ ಹಂಗಿದೆ. ದೆರ್ ಇಸ್ ನೋ ಈಕ್ವೇಷನ್ ಟು ದೀಸ್ ಕೈಂಡ್ ಆಫ್ ವರ್ಸಸ್. ಅದನ್ನೇ ಓದಿ ನಾವು ಮುಕ್ತಾಯ ಮಾಡೋಣ. ಕೀರ್ತನೆ 103:1-2. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಶ್ವರನೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರದಲ್ಲಿ ಒಂದನ್ನೂ ಮರೆಯಬೇಡ. Yes, never forget even one of the wonderful gifts God has done. ಯಾಕಂದರೆ ಓನ್ಲಿ ಬೇಸ್ಡ್ ಆನ್ ದ್ಯಾಟ್ ನಾವೇನು ಮಾಡ್ಬೋದು? We can remain in this life forever. Even though we die, we continue to live. ಯಾಕಂದರೆ ನಮ್ಮದು ಏಮ್ ಯಾವಾಗಲೂ ಆ ಕಡೆ ಇದೆ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೇಲೆ ಎಷ್ಟೊಂದು ಜನ ಎದ್ದಿದ್ರಿ, ಸೊ ಅದಕ್ಕೂ ತುಂಬ ಥ್ಯಾಂಕ್ಸು. ಸೊ ಈ ಒಂದು ಟೈಮ್ ಕೊಟ್ಟಿದ್ದಕ್ಕೆ ಅಗೇನ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಮ್ಯಾಂಗ್ಳೂರ್ ಕಾಂಗ್ರಿಗೇಷನ್. ಆ್ಯಂಡ್ I wish both Munna, Rashmi